ವರ್ತತೆ. ಹಿಂದಿನ ಶ್ಲೋಕದ ಸಂಬಂಧವನ್ನು ಹೇಳ್ತಾ ಈ ಮುಂದಿನ ಶ್ಲೋಕಗಳಲ್ಲಿ ಜ್ಞಾನನಿಷ್ಠಾಯ ದುಷ್ಪ್ರಾಪದಾಂ, ಜ್ಞಾನನಿಷ್ಠೆ ಅಂತ ಹೇಳಿದ್ರಲ್ಲ, ಇದು ಬಹಳ ಕಷ್ಟದ್ದು. ಇದು ದುಷ್ಪ್ರಾಪದಾಂ, ಇಟ್ಸ್ ನಾಟ್ ಈಸಿ ಟು ಅಟೈನ್. ಇದರ ದುಷ್ಪ್ರಾಪದಾಂ ಮತ್ತು ತತ್ಪ್ರಾಪ್ತಿ ಉಪಾಯಂಚ, ಅದನ್ನು ಪಡ್ಕೊಳ್ಳೋದು ಹೇಗೆ ಅಂತನ್ನೋದನ್ನು ಕೂಡ ಇಲ್ಲಿ ಹೇಳ್ತಾರೆ. ಅಂದರೆ ಇಲ್ಲಿ ನಚ ಏತಲ್ಲಕ್ಷಣಂ ಜ್ಞಾನಂ ಮಹತಾ ಯತ್ನೇನ ವಿನಾ ಲಭ್ಯ. ಇದನ್ನು ಬಹಳ ಯತ್ನ ಇಲ್ಲದೇನೆ ಈ ಜ್ಞಾನನಿಷ್ಠೆ ಅಂತನ್ನೋದು ಬರೋದು ಸಾಧ್ಯ ಇಲ್ಲ. ಅದಕ್ಕೆ ಈ ಶ್ಲೋಕ ವಿಷಯ ವಿನಿವರ್ತಂತೆ. ವಿಷಯ ಇಂದ್ರಿಯಗಳಿಗೆ ಯಾವುದು ಗೋಚರವಾಗಿರುತ್ತೆಯೋ, ರೂಪ, ಶಬ್ದ, ರಸ, ಗಂಧ, ಈ ಬಾಹ್ಯೇಂದ್ರಿಯ ವಿಷಯಗಳಾದವು ವಿಷಯ ವಿನಿವರ್ತಂತೆ, ಅಂದರೆ ಹತ್ತಿರ ಬಂದು ದೂರ ಸರಿದು ಹಿಂದಕ್ಕೆ ಹೊರಟೋಗುತ್ತವೆ. ಅಪ್ರಾಪ್ಯ, ಇಂದ್ರಿಯವನ್ನು ಮುಟ್ಟೋದಕ್ಕೆ ವಿಷಯ ಬರುತ್ತೆ, ಇಂದ್ರಿಯವನ್ನು ಪಡ್ಕೊಳ್ಳದೇನೆ ಹಿಂದಕ್ಕೆ ಹೋಗುತ್ತೆ. ವಿಷಯ ವಿನಿವರ್ತಂತೆ, ದಿ ಆಬ್ಜೆಕ್ಟ್ಸ್ withdraw themselves from the sense organs. ವಿಷಯ ವಿನಿವರ್ತಂತೆ, ಯಾರಿಗೆ? ದೇಹಿನಃ ನಿರಾಹಾರಸ್ಯ, ಯಾರಿಗೆ ಆಹಾರ ಇಲ್ಲವೋ, ಅಂದರೆ ಯಾರ ದೇಹ ಉಪವಾಸ ಅಂತ ಮಾಡಿದೆಯೋ, ಆ ಉಪವಾಸ ಮಾಡಿದಾಗ ವಿಷಯಗಳು ಇಂದ್ರಿಯಗಳಿಂದ ದೂರ ಸರಿದು ಹೋಗುತ್ತೆ. ಇದರಲ್ಲಿ ಇದರ ಇಂಪ್ಲಿಕೇಶನ್ಸ್ ಆಮೇಲೆ ನೋಡೋಣ. ಶ್ಲೋಕದ ಅಕ್ಷರಾರ್ಥ ದೇಹಿನಃ ಅಂತ ಒಂದು ಪದವನ್ನು ಹೇಳಿದರು. ಅಂದರೆ ದೇಹಿನ್ ಅಂದರೆ ದೇಹ ಯಾರಿಗಿದೆಯೋ ಅವನ ದೇಹಿ. ದೇಹ ಇರತಕ್ಕಂಥ ಮನುಷ್ಯನಿಗೆ ಅಂದರೆ ದೇಹಾಭಿಮಾನವತಃ, ದೇಹ ನನ್ನದು ಅಂತನ್ನೋ ಅಭಿಮಾನ ಯಾಗಿದೆಯೋ ಅವನಿಗೆ ವಿಷಯ ನಿರಾಹಾರಸ್ಯ ವಿನಿವರ್ತಂತೆ. ಈ ದೇಹಿಯಾದವನು ಆಹಾರ ಇಲ್ಲದೆ ಇದ್ದರೆ ಬನ್ನಿ ಓಡಿಯಾಟ ಇರುತ್ತೆ. ವಿಷಯ ವಿನಿವರ್ತಂತೆ ನಿರಾಹಾರ. ನಿರಾಹಾರ ಅಂದರೆ ಆಹಾರ ಇಲ್ಲದೆ ಇರತಕ್ಕಂಥ, ಉಪವಾಸ ಮಾಡಿದಾಗ ವಿನಿವರ್ತಂತೆ. ಆದರೆ ವಿಷಯಗಳು ಹಿಂದಕ್ಕೆ ಹೋದಾಗ ರಸವರ್ಜಂ, ಈ ರಸ ಅಂತನ್ನೋದನ್ನು ಮಾತ್ರ ಹಿಂದಕ್ಕೆ ಬಿಟ್ಟು ತಾವು ಹಿಂದಕ್ಕೆ ಹೋಗುತ್ತೆ. ರಸವರ್ಜಂ, ಸೇವ್ ದಿ ಫ್ಲೇವರ್ ಆರ್ ದಿ ರಿಲಿಶ್ ಆರ್ ದಿ ಡಿಲೈಟ್ ಆರ್ ದಿ ಡಿಸೈರ್, ಈ ರಸವನ್ನು ಬಿಟ್ಟು ವಿಷಯಗಳು ಹಿಂದಕ್ಕೆ ಹೋಗುತ್ತೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ಅನ್ನೋವರೆಗೆ ಒಂದು ವಾಕ್ಯ. ಆಮೇಲೆ ರಸಃ ಅಪಿ, ರಸವೂ ಕೂಡ ಪರಂ ದೃಷ್ಟ ನಿವರ್ತದೆ. ಆ ಪರವಾದದ್ದನ್ನು, ಇದಕ್ಕಿಂತ ಹೆಚ್ಚಾಗಿರೋದನ್ನು ನೋಡಿದ ಮೇಲೆ ಆ ರಸವೂ ಕೂಡ ಹೊರಟು ಹೋಗುತ್ತೆ. ಅಂದರೆ ಎರಡು ಸ್ಟೇಜಸ್ ಇಲ್ಲಿ ಹೇಳಿದಾಗ ಆಯಿತು. ಒಂದು ಸ್ಟೇಜು ವಿಷಯಗಳು ಹೊರಟೋಗೋದು ರಸವನ್ನು ಹಿಂದಕ್ಕೆ ಬಿಟ್ಟು, ಎರಡನೇ ಸ್ಟೇಜು ವಿಷಯಕ್ಕೆ ಹೋಗ್ತಾ ರಸವೂ ಹೊರಟೋಗೋದು. ಇದಕ್ಕೆ ವಿಷಯ ಅಂತ ನೋಡಿದ ವ್ಯಾಖ್ಯಾನಕಾರರು, ವಿಷಯ ಅಂತ ನೋಡಿ ಉಪಲಕ್ಷಣ ಇಂದ್ರಿಯಗಳು, ವಿಷಯ ಇದೆ ಇಂದ್ರಿಯ ಇದೆ. ವಿಷಯ ಅಂತನ್ನೋ ಮಾತಿಗೆ ಏನರ್ಥ? ಶೀನ್ ಅಂದರೆ ಯಾವುದು ಇಂದ್ರಿಯಗಳನ್ನು ಕಟ್ಟು ಹಾಕುತ್ತೋ ಅದನ್ನು ವಿಷಯ ಅಂತನ್ನೋ ಮಾತಿಗೆ ಅರ್ಥ ಇಂದ್ರಿಯಗಳನ್ನು ಕಟ್ಟು ಹಾಕತಕ್ಕಂಥದ್ದು. ಒಂದು ರೂಪ ಹೊರಗಡೆ ಇದೆ, ಈ ರೂಪ ಅಂದ ತಕ್ಷಣ ಕಣ್ಣು ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ರೂಪವನ್ನು ಗ್ರಹಣ ಮಾಡತಕ್ಕಂಥ ಶಕ್ತಿ ಕಣ್ಣಿಗಿರೋದ್ರಿಂದ ಕಣ್ಣು ಈ ಕಡೆ ತೊಡಗುತ್ತೆ. ಇದು ವಿಷಯ ಅಂತ ಅನ್ನಿಸ್ಕೊಳ್ಳುತ್ತೆ. ಆಗ ದಿ ಆಬ್ಜೆಕ್ಟ್ ಗೆಟ್ಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಎ ಸೆನ್ಸ್ ಆಬ್ಜೆಕ್ಟ್. ಎಲ್ಲೋ ಒಂದು ವಸ್ತು ಇದೆ, ಕಣ್ಣು ನಮ್ಮ ಕಣ್ಣು ಆ ಕಡೆ ಹೋದಾಗ ಅದು ವಿಷಯ ಅಂತ ಆಗುತ್ತೆ. ಇವಾಗ ಅರ್ಥ ವಿಷಯ ಅಂತನ್ನೋದು ಹೇಗೆ ವ್ಯತ್ಯಾಸ ಮಾಡ್ತಾರೆ? ಅರ್ಥ ಇಸ್ ಎನಿ ಆಬ್ಜೆಕ್ಟ್ ಇನ್ ದಿ ವರ್ಲ್ಡ್, ಇಟ್ಸ್ ದಿ ಡೀಟೇಲ್ ಆಫ್ ದಿ ಎಕ್ಸ್ಟರ್ನಲ್ ವರ್ಲ್ಡ್. ಬಟ್ ಈ ವಿಷಯ ಅಂತನ್ನೋದು ಇಟ್ ಬಿಕಮ್ಸ್ ಎನ್ ಆಬ್ಜೆಕ್ಟ್ ಟು ಯು, ಇಟ್ ಇಸ್ ರಿಲೇಟೆಡ್ ಟು ಯು. ವೆನ್ ದಿ ಆಬ್ಜೆಕ್ಟ್ ಇಸ್ ಪ್ರೆಸೆಂಟೆಡ್ ಟು ಯು, ಇಟ್ ಬಿಕಮ್ಸ್ ಎ ವಿಷಯ. ಆ ಪ್ರೆಸೆಂಟೇಷನ್ ಇಲ್ಲದೆ ನಮ್ಮ ಹಿಂದೆ ಎಲ್ಲೋ ಇತ್ತು, ನಾವು ನೋಡಿಲ್ಲ ಕೇಳಿಲ್ಲ, ಇದು ಅರ್ಥ ಅಷ್ಟೇ. ಈ ವಿಷಯ ಅಂತನ್ನೋದ್ರಲ್ಲಿ ಏನಾದರ ಫೋರ್ಸ್ ಏನು? ಇಂದ್ರಿಯಗಳಿಗೂ ವಿಷಯಕ್ಕೂ ಸಂಬಂಧ ಇದ್ದಾಗ, ಹೊಟ್ಟೆಯಲ್ಲಿ ಆಹಾರ ಅಂತ ಇಲ್ಲದೆ ಇದ್ರೆ ಇಂದ್ರಿಯಗಳು ಅದನ್ನು ಗ್ರಹಿಸಲಾರದು.
ಡ್ಯೂ ಟು ದಿ ವೀಕ್ನೆಸ್. ಯಾಕೆ ಅಂದರೆ ಈ ವಿಷಯ ಆಹಾರದಲ್ಲಿ ಒಂದರ್ಥ, ಆಹಾರ ಅಂತ ನಾವು ಎರಡು ಅರ್ಥಗಳನ್ನು ಮಾಡಿದ್ದಾರೆ. ಒಂದರ್ಥ ಏನು, ಆಹ್ರಿಯತೆ ಇದು ಯಾವುದನ್ನು ನಾವು ತಿಂತೀವೋ ಅದು ಆಹಾರ. ಆಹಾರದಲ್ಲಿ ಮೂರು ಭಾಗ ಇರುತ್ತೆ, ಸಾತ್ವಿಕಾಂಶ, ರಾಜಸಾಂಶ, ತಾಮಸಾಂಶ ಅಂತ ಮೂರು ಭಾಗ ಇರುತ್ತೆ. ಈ ತಾಮಸಾಂಶ ಅಂತನ್ನೋದು ನಮ್ಮ ಧಾತುಗಳಿಗೆ ಪುಷ್ಟಿಯಾಗಿ ಆಹಾರ ಪರಿಣಮಿಸುತ್ತೆ, ತಾಮಸ ಭಾಗ. ಇದು ಕಳೆದು ಉಳಿದದ್ದು ಮೂತ್ರಪುರುಷವಾಗಿ ಅದು ಇದು ಎಕ್ಸ್ಕ್ರೀಟ್ ಹೊರಟೋಗುತ್ತೆ. ಈ ರಾಜಸ ಭಾಗ ಅಂತನ್ನೋದು ನಮ್ಮ ಇಂದ್ರಿಯಗಳಿಗೆ ಸ್ವಲ್ಪ ಪಟುತ್ವವನ್ನು ಕೊಡುತ್ತೆ. ಇಟ್ ಗಿವ್ಸ್ ದಿ ಸ್ಟ್ರೆಂಗ್ತ್ ಟು ದಿ ಸೆನ್ಸ್ ಆಫ್ ತಾಮಸ ಧಾತುಗಳಿಗೆ. ರಕ್ತ, ಮಾಂಸ, ಮಜ್ಜ, ಮೇದ ಈ ಧಾತುಗಳಿದೆಯಲ್ಲ, ಧಾತುಗಳಿಗೆ ತಾಮಸ. ದಿ ಆಬ್ಜೆಕ್ಟ್ಸ್ ವಿಚ್ ಬಿಲಾಂಗ್ ಟು ದಿ ಬಾಡಿ ಆಸ್ ಸಚ್, ಅದರಲ್ಲಿ ಡೈನಮಿಸಮ್ ಆಕ್ಟಿವಿಟಿ ಇಲ್ಲದೆ. ಇಂದ್ರಿಯಗಳು ಅಂತಂದ್ರೆ ಅದರಲ್ಲಿ ಬಾಹ್ಯೇಂದ್ರಿಯಗಳಲ್ಲಿ ತೈಜಸ ಭಾಗ ಹೆಚ್ಚಾಗಿರೋದ್ರಿಂದ, ಆಕ್ಟಿವಿಟಿ ಹೆಚ್ಚಾಗಿರೋದ್ರಿಂದ ರಜಸ್ಸು ನಾವು ತಿನ್ನೋ ಆಹಾರದಲ್ಲಿ ರಾಜಸಿಕ ಭಾಗ ಎಲ್ಲ ಇಂದ್ರಿಯಗಳ ಬೆಳವಣಿಗೆಗೆ, ಇಂದ್ರಿಯಗಳ ಪಟುತ್ವಕ್ಕೆ ಹೋಗುತ್ತೆ. ಇನ್ನು ಸಾತ್ವಿಕಾಂಶ ಅಂತ ಇದ್ರೆ ನಾವು ತಿನ್ನೋದ್ರಲ್ಲಿ ಬಹಳ ಕಡಿಮೆ ಇರುತ್ತೆ, ಇವಾಗ ತಿನ್ನೋದ್ರಲ್ಲಿ ಸಾತ್ವಿಕಾಂಶ ಇದ್ದದ್ದು ಮನಸ್ಸಿಗೆ ಹೋಗುತ್ತೆ ಅಂತ. ಮನಸ್ಸಿನ ಒಂದು ದಾರ್ಢ್ಯಕ್ಕೆ, ಮನಸ್ಸಿನ ಶಕ್ತಿಗೆ, ಮನಸ್ಸಿನ ಪ್ರತೀತಿಗೆ ಸಾತ್ವಿಕಾಂಶ ಮಾಡಿ. ಹೀಗೆ ಆಹಾರದಲ್ಲಿ ಮೂರು ವಿಭಾಗ, ಸಾತ್ವಿಕ, ರಾಜಸ, ತಾಮಸ ಅಂತ. ಇದಿಲ್ಲದೆ ಇದ್ರೆ, ಆಹಾರ ಇಲ್ಲದೆ ಇರುವ ಮನುಷ್ಯನಲ್ಲಿ ಇಂದ್ರಿಯಗಳಿಗೂ ಶಕ್ತಿ ಇಲ್ಲ, ದೇಹದಲ್ಲಿ ಧಾತುಗಳು ಕ್ಷೀಣವಾಗುತ್ತೆ, ಮನಸ್ಸು ಕೂಡ ನಿರಾಸಕ್ತಿಯಿಂದ ಇರುತ್ತೆ. ಆದ್ದರಿಂದ ನಿರಾಹಾರಸ್ಯ ದೇಹಿನಃ, ಉಪವಾಸ ಮಾಡ್ತಾ ಇರುವವರಿಗೆ ಇದು ಈ ಇಂದ್ರಿಯ ಪಟುತ್ವ ಇಲ್ಲದೇನೆ ಕಣ್ಣು ಸರಿಯಾಗಿ ನೋಡಲಾರದು, ಕಿವಿ ಸರಿಯಾಗಿ ಕೇಳಲಾರದು, ಹೀಗೆ ದೇಹದಲ್ಲಿ ಆಹಾರ ಇಲ್ಲದೇ ಇದ್ದಾಗ ಹೀಗಾಗುತ್ತೆ. ಆದ್ರೆ ಆದ್ರೂ ಈ ರಸವರ್ಜಂ ಅಂತ ಮುಂದೆ ಹೇಳಿದ್ರು, ಅದು ಅಭಿಲಾಷೆ ಏನು ಹೋಗೋಲ್ಲ, ಇಂದ್ರಿಯಗಳಿಗೆ ಸಾಮರ್ಥ್ಯ ಇರೋಲ್ಲ ನಿಜ, ಆದರೆ ಇದು ನನಗೆ ಬೇಕು ಅಂತ ಆಸಕ್ತಿ, ಅಭಿಲಾಷೆ ಆಗಿರೋಲ್ಲ. ರಸವರ್ಜಂ ಏನೋ ಬೆಲ್ ಮಾಡಿ, ರಸ ಜಂ ಅನ್ನೋ ಮಾತು. ರಸ ಅಂದ್ರೆ ರಾಗ, ರಂಜನ ಅಂತನ್ನೋ ಮಾತಿನಿಂದ ರಸ ಅನ್ನೋದು ರಾಗ, ಡಿಸೈರ್, ರಿಲಿಶ್, ಫ್ಲೇವರ್ ಅಂತನ್ನೋ ಅರ್ಥದಲ್ಲಿ ರಸ. ರಸವರ್ಜ ಇದಿದ್ದೇ ಇರುತ್ತೆ, ಎಲ್ಲರ ಅನುಭವದಲ್ಲಿ ಇರುತ್ತೆ. ಇವಾಗ ಏಕಾದಶಿ ಉಪವಾಸ ಮಾಡಿದಾಗಲೇ ಊಟದ ಚಿಂತೆ ಜಾಸ್ತಿ. ಅವ್ರು ಕನಸು ಬೀಳೋದೆಲ್ಲ ದ್ವಾದಶಿ ಏನು ಪಾರಣೆ ಕನಸೇ ಬೀಳೋದು. ಇದು ರಸವರ್ಜಂ. ರಸಃ ನಿವರ್ ವಿಷಯ ಹೊಟ್ಟೆ ಏನು ತಿನ್ನೋಲ್ಲ, ಆದರೂ ಕೂಡ ಈ ಡಿಸೈರ್ ಅಂತ ಉಳ್ಕೊಳ್ಳುತ್ತೆ. ರಸವರ್ಜಂ ಅಂತ ಥಾಟ್ಸ್ ಆಫ್ ಫುಡ್ ವೆನ್ ದಿ ಬಾಡಿ ಇಸ್ ಸ್ಟಾರ್ಡ್ ಇಸ್ ನ್ಯಾಚುರಲ್. ಅದನ್ನೇ ಕೃಷ್ಣ ಹೇಳಿದ್ದು, ಏಕಾದಶಿ ಉಪವಾಸ ಮಾಡಬಾರದು ಅಂತ ಅನ್ನೋದಕ್ಕೆ ಇದು ಪ್ರಮುಖ. ನಿರಾಹಾರಸ್ಯ ದೇಹಿನಃ ರಸವರ್ಜಂ ವಿಷಯಾ ವಿನಿವರ್ತಂತೆ. ಅಂದ್ರೆ ಇಂದ್ರಿಯ ಸಾಮರ್ಥ್ಯ ಕಡಿಮೆಯಾಗುತ್ತೆ, ಆದರೆ ಈ ಅಭಿಲಾಷೆ ವಿಚ್ ಇಸ್ ಮೋರ್ ಡೇಂಜರಸ್ ಅದು ಹಾಗೆ ಉಳ್ಕೊಳ್ಳುತ್ತೆ. ಉಪವಾಸದಿಂದ ಅದೇನು ಹೋಗೋಲ್ಲ. ಅಂದ್ರೆ ಉಪವಾಸ ವಿಲ್ ಅಫೆಕ್ಟ್ ದಿ ಸೆನ್ಸ್ ಆರ್ಗನ್, ಬಟ್ ಇಟ್ ವಿಲ್ ನಾಟ್ ಇನ್ಫ್ಲೂಯೆನ್ಸ್ ದಿ ಮೈಂಡ್. ಅವತ್ತು ಏಕಾದಶಿ ಉಪವಾಸ ಮಾಡೋರಿಗೆ ಬಹಳ ಕೋಪ, ತಾಪ ಎಲ್ಲ ಜಾಸ್ತಿ, ಗುಣಗುಟ್ಟೋದು ಎಲ್ಲ ಈ ಮನಸ್ಸಿಗೆ ಅಹಿತವಾದದ್ದನ್ನೇ ಏಕಾದಶಿ ಮಾಡೋದು. ಇದು ಒಂದರ್ಥ ಆಹಾರ ಅಂತ ಅನ್ನೋದ್ರಲ್ಲಿ ಹೊಟ್ಟೆಗೆ ತಿನ್ನತಕ್ಕಂಥ ಆಹಾರ ಅಂತಲೇ. ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು ಆಹಾರ ಅಂತ ಅನ್ನೋದಕ್ಕೆ ವೈಡರ್ ಒಂದು ಮೀನಿಂಗ್ ಕೊಟ್ಟು, ಇಂದ್ರಿಯಾಣಾಂ ಆಹಾರ ವಿಷಯ, ಇಂದ್ರಿಯಗಳಿಗೆ ಏನೇನು ಬರುತ್ತೋ ಇದೆಲ್ಲ ಆಹಾರಗಳೇ. ಇಂದ್ರಿಯಗಳಿಗೆ ಅದನ್ನು ಮಹಾಭಾರತದಿಂದ ಕೋಟ್ ಮಾಡ್ತಾರೆ. ದಶೈತಾನಿ ಇಂದ್ರಿಯೋಕ್ತಾನಿ ದ್ವಾರಾಣ್ಯಾಹಾರ ಸಿದ್ಧಯೇ. ಆಲ್ ದಿ ಥಿಂಗ್ಸ್ ದಟ್ ವಿ ರಿಸೀವ್ ಥ್ರೂ ಅವರ್ ಸೆನ್ಸ್ ಆರ್ಗನ್ಸ್, ದಿಸ್ ಇಸ್ ಆಹಾರ. ಆಹಾರ ಅಂತ ನಾವು ಇದರ್ಥ. ಕಣ್ಣಿಂದ ನಾವು ಏನು ನೋಡ್ತೀವೋ, ಕಿವಿಯಿಂದ ಕೇಳಿ, ಇವೆಲ್ಲ ಆಹಾರಗಳೇ, ಇಂದ್ರಿಯ ಆಹಾರಗಳೇ. ಇದು ಆಹಾರ. ಇಂದ್ರಿಯಕ್ಕೆ ಬೇಕಾದಂಥ ವಿಷಯಗಳೆಲ್ಲ ಇಲ್ಲದೇ ಇದ್ರೂ ಕೂಡ ರಸವರ್ಜಂ, ಅದರ ಡಿಸೈರ್ಸ್, ಅಭಿಲಾಷೆ ಅಂತನೂ ಉಳ್ಕೊಳ್ಳುತ್ತೆ. ಇಲ್ಲಿ ಈ ಆಹಾರ ನಿರಾಹಾರಸ್ಯ ಅಂತನ್ನೋ ಮಾತಿಗೆ ಪ್ರಯತ್ನಪೂರ್ವಕವಾಗಿ
ಒಂದು ಯಾವುದಾದ್ರೂ ಸಾಧನೆಯ ದಾರಿಯನ್ನು ಹಿಡಿದು ತಪಸ್ಸು ಅಂತ ಮಾಡಿ ಇಂಥ ದಿವಸ ಉಪವಾಸ ಇರ್ತೀನಿ, ಒಂದು ಊಟ ಮಾಡೋಲ್ಲ ಇತ್ಯಾದಿಯಾಗಿ ಮಾಡತಕ್ಕದ್ದು ಅಂತ ಅನ್ನೋ ಅರ್ಥವನ್ನು ಶಂಕರಾಚಾರ್ಯ ಹಿಡಿದು ಬಹಳ ಸ್ವಾರಸ್ಯವಾಗಿ ಹೇಳ್ತಾರೆ. ಅನಾಕ್ರಿಯಮಾಣ ವಿಷಯಸ್ಯ ಕಷ್ಟೇ ತಪಸ್ಸಿ ಸ್ಥಿತಸ್ಯ ಮೂರ್ಖಸ್ಯಾಪಿ ಆತುರಾವಸ್ಥಾಯಾಂ ರೋಗಾದಿವಶಾತ್ ವಿಷಯ ವಿನಿವರ್ತಂತೆ. ಏನೋ ಒಂದು ವರದ ಅಂತ ಮಾಡ್ತಾನೆ ಅವನು, ಅಥವಾ ಏನೋ ಒಂದು ಉಪವಾಸ ಅಂತ ಮಾಡ್ತಾನೆ, ಏನೋ ಒಂದು ನೀತಿ ನಿಯಮಗಳನ್ನು ಮಾಡ್ಕೋತಾನೆ. ಅವನಿಗೆ ಮೂರ್ಖಸ್ಯಾಪಿ ಅಂತ ಆಚಾರ್ಯರು ಹೇಳ್ತಾರೆ. ಕಷ್ಟೇ ತಪಸ್ಸಿ ಸ್ಥಿತಸ್ಯ ಮೂರ್ಖಸ್ಯ, ಅವನ ಬೆಪ್ಪನೇ ಆಗಲಿ ಅಥವಾ ಆತುರಾವಸ್ಥಾ, ಅವನು ರೋಗ ಬಂದಿರುತ್ತೆ, ಅವನು ತಿನ್ನಬಾರ್ದು, ಸರಿಯಾಗಿ ನೋಡೋದಕ್ಕಾಗಲ್ಲ, ಸರಿಯಾಗಿ ಕೇಳೋದಕ್ಕಾಗಲ್ಲ, ಆತುರಾವಸ್ಥಾಯ ರೋಗಾದಿವಶ, ರೋಗಗಳಿದ್ರೆ ಇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡೋಲ್ಲ, ಹೊಟ್ಟೆಗೇನು ಬೇಕಾಗಲ್ಲ, ರುಚಿ ಇಂತ ಆಗುತ್ತೆ. ಇಂಥದ್ದು ಯೋಗದ ಪ್ರಕ್ರಿಯೆಗೆ ಸೇರ್ತಕ್ಕದ್ದಲ್ಲ. ಅದು ಬರೀ ಉಪವಾಸ ಮಾಡ್ತೀನಿ ವ್ರತ ಮಾಡ್ತೀನಿ ಅಂದ್ರೆ ಯೋಗ ಅಲ್ಲ. ಮೂರ್ಖಸ್ಯಾಪಿ ಬಹಳ ಜ್ವರಾಗಿ ಹೇಳಿದ್ದಾರೆ ಅವರು. ಕಷ್ಟೇ ತಪಸ್ಸಿ ಸ್ಥಿತಸ್ಯ ಮೂರ್ಖಸ್ಯಾಪಿ ಆತುರದಶಾಯಾಮ್. ಇದು ಹೋದ್ರು ವಿಷಯಾಭಿಲಾಷೆ ಅದು ಹಾಗೆ ಉಳ್ಕೊಳ್ಳುತ್ತೆ. ಅಂದ್ರೆ ವ್ರತ ಮಾಡೋದು ಅಲ್ಲ, ಇದು ತಪ್ಪು ಗ್ರಹಿಕೆಯಿಂದ ಮನಸ್ಸನ್ನ ಒಂದು ಸಮಾಧಿ ಸ್ಥಿತಿಯನ್ನು ನಿಲ್ಲಿಸ್ತೀನಿ ಅಂತ ಅನ್ನೋದಕ್ಕಾಗಿ ದೇಹವನ್ನು ದಂಡಿಸೋದು. ನಾನು ಅದು ನೋಡಲ್ಲ, ಇದು ನೋಡಲ್ಲ, ಅದು ಕೇಳೋಲ್ಲ, ಇದು ಕೇಳೋಲ್ಲ, ಊಟ ಮಾಡೋಲ್ಲ, ಹಾಗೆ ಮಾಡೋಲ್ಲ, ಇವೆಲ್ಲ ಕಷ್ಟೇ ತಪಸ್ಸಿ ಸ್ಥಿತಸ್ಯ. ಆದ್ರೆ ಅವನು ಮೂರ್ಖ, ಇನ್ನೇನು ಮಾಡೋಲ್ಲ, ಅವನು ಜ್ಞಾನ ಸಂಪಾದನೆಗೆ ಏನು ಮಾಡೋಲ್ಲ, ಬರೀ ಇಷ್ಟು ಮಾತ್ರ ಮಾಡ್ತಾ ಇದ್ದಾನೆ. ನಾವು ಬರೀ ವ್ರತವನ್ನು ಮಾತ್ರ ಮಾಡಿಕೊಂಡು ಈ ತಪಸ್ಸನ್ನು ಮಾತ್ರ ಮಾಡಿ ಇದರಿಂದೇ ಜ್ಞಾನ ಬರುತ್ತೆ ಎಂದು ಅಂದುಕೊಳ್ತಾ ಇದ್ದಾನೆ. ಆದ್ರಿಂದ ಮೂರ್ಖ ಅವನು. ಅಂದ್ರೆ ಜ್ಞಾನದ ಕಡೆ ಲಕ್ಷ್ಯ ಇಲ್ಲದೇನೆ ಬರೀ ದೇಹವನ್ನು ದಂಡಿಸ್ತಾ ಇದ್ರೆ ಈ ವಿಷಯಾಭಿಲಾಷೆ ಅಂತ ಅನ್ನೋದು ಹಾಗೆ ಉಳ್ಕೊಳ್ಳುತ್ತೆ. ರಾಘವೇಂದ್ರ ಸ್ವಾಮಿಗಳು ಅದು ಹೇಳ್ತಾರೆ, ಈ ವಿಷಯ ಉಪವಾಸಾದಿಗಳು ಯಾವ ಪ್ರಯೋಜನಕ್ಕೂ ಬರೋಲ್ಲ ಅಂತ ರಾಘವೇಂದ್ರ ಸ್ವಾಮಿ ಹೇಳ್ತಾರೆ. ಇಲ್ಲಿ ಮುಂದೆ ಜೈನ್ ಹೇಳ್ಬೇಕು. ಯಾಕೆಂದ್ರೆ ಅವರಿಗೆ ತಪಸ್ಸಿನಿಂದಲೇ ಆ ಇಂದ್ರಿಯ ನಿಗ್ರಹ ಅಂತ ಬರೋದು ಅಂತ ಅವರಲ್ಲಿ ಒಂದು ಪಾಸ್ಟುಲೇಟ್. ಇಲ್ಲಿ ಇಲ್ಲಿ ನಮ್ಮವ್ರನ್ನೇ ಶಂಕರಾಚಾರ್ಯ ಕೊಟ್ಟಿದ್ದವ್ರು ನಮ್ಮಂತ ಇರ್ತಾರೆ, ಅವ್ರಿಗೆ ಹೇಳ್ತಿರೋದು. ಇಲ್ಲಿ ನಿರಾಹಾರಸ್ಯ ಅಂತನ್ನುವಾಗ ಈ ಶ್ಲೇಷೆಯನ್ನು ಹಿಡಿದು ಹೊಟ್ಟೆಗೆ ತಿಂದೆ ಉಪವಾಸ ಮಾಡ್ತಿರೋನು ಅಂತ ಮಾತ್ರ ಅರ್ಥವಲ್ಲ. ಕೆಲವರು ಏನೇನೋ ನಾನು ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಯೋಗ ಮಾಡ್ತೀನಿ ಅಂತ ಹೇಳಿ ಅದು ನೋಡೋಲ್ಲ, ಇನ್ ಕೇಳೋಲ್ಲ, ಮಾಡೋಲ್ಲ, ಹೀಗೆಲ್ಲ ದೋಸ್ ಹೂ ಇಂಪೋಸ್ ರೆಸ್ಟ್ರಿಕ್ಷನ್ಸ್ ಆನ್ ದೇರ್ ಓನ್ ಆಕ್ಟಿವಿಟೀಸ್, ಇಂಥವರು ನಿರಾಹಾರಸ್ಯ ದೇಹಿನ ವಿಷಯ ವಿನಿವರ್ತಂತೆ ಅತ್ತತ್ ಸತ್ಯಂ ಪರಂತು ಅಂತ ಹೇಳ್ದ. ಅದು ಸರಿಯೇ. ಇಷ್ಟೆಲ್ಲ ಮಾಡ್ಕೊಂಡ ಮೇಲೆ ಯಾವುದೋ ಒಂದು ರೂಪ ಇವನ್ ಕಣ್ಣನ್ನು ಸೆಳೆಯೋಲ್ಲ, ಯಾವುದೋ ಒಂದು ಪ್ರೀತಿ ಯುಕ್ತವಾದಂಥ ಶಬ್ದ ಇವನ್ ಕಿವಿಯನ್ನು ಸೆಳೆಯೋಲ್ಲ. ತತ್ ಸತ್ಯ, ಅದು ಸರಿಯೇ. ವ್ರತಕ್ಕೆ ಫಲ ಇದೆ. ಪರಂತು ಆದ್ರೆ ರಸವರ್ಜಂ, ಅವ್ನ ಡಿಸೈರ್ಸ್ ಎಲ್ಲಿ ಹೋಗುತ್ತೆ? ದೀಸ್ ಆರ್ ನಾಟ್ ಕಾಂಪಿಟೆಂಟ್ ಟು ರೂಟ್ ಔಟ್ ದಿ ಡಿಸೈರ್ಸ್ ವಿಚ್ ಆರ್ ಡೀಪ್ ಸೀಟೆಡ್ ಇನ್ ಹಿಮ್. ಇದನ್ನು ನೋಡ್ಬೇಕು ಅಂತ ನಾವು ಬಯಕೆ ಎಲ್ಲಿ ಹೋಗುತ್ತೆ? ನೋಡದೇ ಇರಬಹುದು, ಅವನು ಕಟ್ಟುಪಾಡಿಂದ ನೋಡದೇ ಇರಬಹುದು. ಬಟ್ ಆ ಡಿಸೈರ್ ಇರುತ್ತಲ್ಲ, ದಿ ಮೈಂಡ್ 50% ಆಫ್ ದಿ ಆಕ್ಟಿವಿಟಿ ಇಸ್ ಆಲ್ರೆಡಿ ಡನ್ ಬೈ ದಿ ಮೈಂಡ್. ಇನ್ನು ಆಕ್ಚುಯಲ್ ಆಗಿ ನೋಡೋದು 50%, ನೋಡಬೇಕು ಅಂತಿರೋದು 50% ಆಗೋಗಿದೆ ಮಾನಸಿಕ ಕ್ರಿಯೆ. ಆದ್ರಿಂದ ಇದು ಯೋಗ. ನಿರಾಹಾರಸ್ಯ ದೇಹಿನಃ ವಿಷಯ ವಿನಿವರ್ತಂತೆ ಸತ್ಯಂ ಪರಂತು ರಸವರ್ಜಂ. ರಸ ಉಳ್ಕೊಳ್ಳುತ್ತಲ್ಲ, ಈ ರಸ ಇದು ಯಾವಾಗ ಹೋಗುತ್ತೆ ಅಂದ್ರೆ ಬರೀ ಉಪವಾಸಾದಿಗಳಿಂದ ಅಲ್ಲ, ದೇಹ ಶೋಷಣೆಯನ್ನು ಮಾಡೋದ್ರಿಂದ ಅಲ್ಲ. ಪರಂ ದೃಷ್ಟ ಇವತ್ತ. ಆ ಪರಂ ಅಂದ್ರೆ ಏನು? ಇಂದ್ರಿಯಗಳ ವಿಷಯ ಹೇಳಿದ್ರು, ವಿಷಯಗಳ ವಿಷಯ ಹೇಳಿದ್ರು. ಇದರಿಂದ ಮೀರಿದ್ದು ಅಂದ್ರೆ ಇಂದ್ರಿಯೇಭ್ಯ ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರ ಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರ. ಆತ್ಮನನ್ನು ನೋಡಿದರೆ, ಆತ್ಮದರ್ಶನವಾದರೆ ಈ ಅಭಿಲಾಷೆಯೂ ಹೊರಟೋಗುತ್ತೆ. ಅಲ್ಲಿ ಎರಡು ಹಂತಗಳನ್ನು ಹೇಳಿ
ಒಂದರಲ್ಲಿ ಸಾಮರ್ಥ್ಯ ನಾಶ, ಎರಡನೇದಲ್ಲಿ ಅಭಿಲಾಷ ನಾಶ. ಇದು ಎರಡನೇದು ಯಾವ್ದರಿಂದ ಆಗುತ್ತೆ? ಆತ್ಮದರ್ಶನದಿಂದ ಆಗತಕ್ಕದ್ದು. ಆತ್ಮದರ್ಶನ ಆಗದೇನೆ ಇಂದ್ರಿಯ ಜಯ ಅಂತ ಸಾಧ್ಯ ಇಲ್ಲ ಅಂತ ಈ ಶ್ಲೋಕದ ಅರ್ಥ. ಇಲ್ಲಿ ನಿರಾಹಾರಸ್ಯ ಅಂತನ್ನೋ ಮಾತಿನಲ್ಲಿ ಸ್ವಲ್ಪ ಇವರು ರಾಘವೇಂದ್ರ ಸ್ವಾಮಿಗಳು ಇದನ್ನು ಹೀಗೆ ಬರೀ ನಿರಾಹಾರಸ್ಯ ಅಂತ ಹೇಳಿದ್ರೆ ಊಟವನ್ನೇ ಮಾಡದೇ ಇರೋನು ಅಥವಾ ಯಾವ ಆಹಾರವನ್ನು ಸ್ವೀಕಾರ ಮಾಡದೇ ಇರೋನು, ಅಂದ್ರೆ ಇಂದ್ರಿಯ ವ್ಯಾಪಾರವನ್ನೇ ಮಾಡದೇ ಇರೋನು ಅಂತ ಅರ್ಥ ಇಲ್ಲ, ಅಂತ ಅರ್ಥ ಅಲ್ಲ. ಆದ್ರಿಂದ ನಾವು ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ, ನಿವರ್ತಂತೆ ಆದಮೇಲೆ ನಿರಾಹಾರಸ್ಯ ಮುಂಚೆ ಒಂದು ಅವಗ್ರಹ ಚಿಹ್ನೆ ಹಾಕಬೇಕು. ಅನಿರಾಹಾರಸ್ಯ ದೇಹಿನ ಅಂತ ಮಾಡಬೇಕು ನಾವು. ಯಾಕೆಂದ್ರೆ ಎರಡು ನೆಗೇಷನ್ಸ್ ಹಾಕಿದ್ರೆ ಆಹಾರ, ನಿರಾಹಾರ, ಅನಿರಾಹಾರ ಎರಡು ನಿರಾಕರಣೆಗಳನ್ನು ಮಾಡಿದರೆ ಆ ಒರಿಜಿನಲ್ ಮೀನಿಂಗ್ ಗೆಟ್ಸ್ ಆಲ್ಟರ್. ಇವಾಗ ಕ ಅಂದ್ರೆ ಸುಖ, ಅಕ ಅಂದ್ರೆ ದುಃಖ. ನಾಕ ಅಂದ್ರೆ ದುಃಖ ಅಲ್ಲದ್ದು, ಅಂದ್ರೆ ಸುಖವೂ ಅಲ್ಲದ್ದು ದುಃಖವೂ ಅಲ್ಲದ್ದು ನಾಕ. ಈ ಬರೀ ಅದು ಸುಖ ಅಂತ ಹೇಳುವಾಗ ಕ ಅಂತ ಅಷ್ಟೇ ಹೇಳ್ಬೋದಾಗಿತ್ತು. ಅಕ ಅಂತ ಮುಂಚೆ ಡಿನೈ ಮಾಡಿದ್ದಾರೆ, ನೆಗೆಟ್ ಮಾಡಿದ್ದಾರೆ. ಅಕ ಒಂದು ನೆಗೇಷನ್ ಅಂದ್ರೆ ಏನು? ಸುಖ ಅಲ್ಲದ್ದು ದುಃಖ. ನಾಕ ಸ್ವರ್ಗ, ನಾಕ ಅಂದ್ರೆ ನ ಅಕ ಅದೂ ಅಲ್ಲ. ಎರಡನೇ ಡಬಲ್ ನೆಗೇಷನ್. ಅದ್ರ ಕೋರ್ಸ್ ಏನು? ದಿ ಹ್ಯಾಪಿನೆಸ್ ದಟ್ ಇಸ್ ಇಟರ್ನಲ್ ಅಂತನ್ನೋದು ನಾಕ ಅಂತ ನೋಡ್ಕ. ಇಲ್ಲಿ ನಿರಾಹಾರಸ್ಯ ಅಂದ್ರೆ ಹೊಟ್ಟೆಗೆ ಇಲ್ಲದೆ ಇರೋನು. ಅನಿರಾಹಾರ ಅಂದ್ರೆ ಸ್ವಲ್ಪ ಆಹಾರಸ್ಯ. ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ಮುಂದೆ ಹೇಳಿ ರಾಘವೇಂದ್ರ ಸ್ವಾಮಿ ತೋರಿಸ್ತಾರೆ, 6ನೇ ಅಧ್ಯಾಯದಲ್ಲಿ ಯೋಗದ ವಿಷಯವಾಗಿ ಹೇಳ್ತಾ, ನಾತ್ಯಸ್ನತಸ್ಯ ಯೋಗೋಸ್ತಿ ನ ಚೈಕಾಂತಮನಸ್ನತಃ. ಈ ಯೋಗ ಅಂತನ್ನೋದು ಹೆಚ್ಚಾಗಿ ಊಟ ಮಾಡೋರಿಗೂ ಇಲ್ಲ. ನ ಅತಿ ಅಸ್ನತಃ ಯೋಗ ಅಸ್ತಿ ನ ಚ ಏಕಾಂತಂ ಅನಸ್ನತಃ. ಊಟವನ್ನೇ ಮಾಡದೇ ಇರೋನಿಗೂ ಯೋಗ ಇಲ್ಲ. ನ ಚಾದಿ ಸ್ವಪ್ನಶೀಲಸ್ಯ ಇತ್ಯಾದಿಯಾಗಿ ಬರುತ್ತಲ್ಲ. ಈ ಯೋಗ ಅಂತನ್ನೋದು ಯುಕ್ತಾಹಾರ ವಿಹಾರ, ಯುಕ್ತವಾಗಿರಬೇಕು. ಎಷ್ಟು ಬೇಕೋ ಅಷ್ಟು ಮಾಡಬೇಕು, ಹೆಚ್ಚಾದಲ್ಲಿ ಬಿಡಬೇಕು. ಇದು ಯುಕ್ತ ಅಂತ ನಮಗೆ ಮುಂದೆ ಬರುತ್ತೆ. ಇದನ್ನ ನಾವು ಇಲ್ಲಿ ದೃಢಪಡಿಸಬೇಕಾದ್ರೆ ಅನಿರಾಹಾರಸ್ಯ ಅಂತ ಮಾಡಿಕೊಳ್ಬೇಕು. ಅನಿರಾಹಾರಸ್ಯ ಅಂದ್ರೆ ಸ್ವಲ್ಪ ಆಹಾರಸ್ಯ. ಈ ಸ್ವಲ್ಪ ಎಚ್ಚರ ಇದ್ದು ಎಷ್ಟು ತಿನ್ಬೇಕು ಎಷ್ಟು ತಿನ್ನಬಾರದು ಅಂತ ಇದ್ರೆ ಅದು ಯೋಗದ ಒಂದು ಮಾರ್ಗ ಆಗುತ್ತೆ. ಇಂದ್ರಿಯ ಜಯ ಅಂತ ಸಾಧ್ಯ. ಅದರಿಂದ ವಿಷಯಾಭಿನಿವರ್ತಂತೆ ಮೊದಲನೇ ಹೆಜ್ಜೆ. ಆದ್ರೆ ಅಷ್ಟರಿಂದ ಪೂರ್ತಿ ಅದರ ಅಭಿಲಾಷೆಗಳು ಹೋಗೋಲ್ಲ, ಜ್ಞಾನವೂ ಬರಬೇಕು ಜೊತೆಗೆ. ಇದಕ್ಕೆ ಹೇಳಿದ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ನಾನು ಏವಂ ಕಾಮಪ್ರಹಾಣಾದಿಲಕ್ಷಣ ಸಾಧನಂ ಚೇತ್ ಜ್ಞಾನಂ ತರ್ಹಿ ಸರ್ವೋಪಿ ಜನಃ ಕಸ್ಮಾನ್ನ ತತ್ ಸಾಧಯತಿ. ಈ ತಿಳುವಳಿಕೆ ಎಲ್ಲರಿಗೂ ಬರಬೇಕಲ್ಲ. ಹಿಂದೆ ಹೇಳಿದ ಹಾಗೆ ಅದು ಯಾವಾಗ ಆಮೆಯ ಹಾಗೆ ಎಲ್ಲ ವಿಷಯಗಳನ್ನು ಸಂಹಾರ ಮಾಡಿಕೊಳ್ತಾನೆಯೋ ಆಗ ಅವನಿಗೆ ಸ್ಥಿತಪ್ರಜ್ಞತ್ವ ಅಂತ ಒಂದು ಬರುತ್ತೆ ಆ ಸ್ಥಿತಿ. ಇದು ಎಲ್ಲರೂ ಯಾಕೆ ಮಾಡೋಲ್ಲ? ವೈ ಡೋಂಟ್ ದಿ ಮೆಜಾರಿಟಿ ಡೂ ಇಟ್ ಅಂತನೋ ಪ್ರಶ್ನೆಯನ್ನು ಅವರೇ ಹಾಕೊಂಡು ಸರ್ವೋಪಿ ಜನ ಕಸ್ಮಾತ್ ನ ತತ್ ಸಾಧಯತಿ, ಇದು ಯಾಕೆ ಮಾಡೋಲ್ಲ ಅಂತನ್ನುವಾಗ ಅಲ್ಲಿ ಹೇಳ್ತಾ ಕಾಮಾದಿ ಉಪದ್ರವ ಪರಿಹಾರಾರ್ಥಂ ಕಿಂ ದಂದಹ್ಯಮಾನ ಶಿರಾಹ ಬಂಭ್ರಮಿ ಇತಿ. ಇವರೊಂದು ಸ್ವಲ್ಪ ದಕ್ಷಿಣ ಕನ್ನಡ ತೆಗೆದಿದ್ದಾರೆ. ಕಾಮಾದಿ ಉಪದ್ರವ ಪರಿಹಾರಾರ್ಥಂ, ಈ ಬೈಕೆ ಮುಂತಾದ ಎಲ್ಲವನ್ನು ತೊಡೆದು ಹಾಕುವುದಕ್ಕಾಗಿ ಕಿಂ ದಂದಹ್ಯಮಾನ ಶಿರಾಹ, ತಲೆ ಬಿಸಿ ಮಾಡಿಕೊಂಡು ದಂದಹ್ಯಮಾನ ಶಿರಾಹ ಬಂಭ್ರಮಿ, ಜನಗಳಿಗೆ ಯಾಕೆ ತಲೆ ಬಿಸಿ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ, ಕಷ್ಟಪಡ್ತಾ ಅಂದ್ರೆ ಇತ್ಯದೋ ನಿರಾಹಾರತ್ವ ಅನಿಂದ್ರಿಯ ಜಯ ತೇನೈವ ಚ ಜ್ಞಾನಂ ಇತ್ಯಾದಿ ದುಸ್ಸಂಪಾದನ ಮಿಥ್ಯಾ. ಬರೀ ಇಷ್ಟು ಯಾರಾದ್ರೂ ಮಾಡೋರು,
ಏಕಾದಶಿ ಉಪವಾಸ ಯಾರು ಬೇಕಾದ್ರೂ ಮಾಡ್ತಾರೆ. ಅಲ್ಲಿ ಈ ಜ್ಞಾನ ಬರದೇನೆ ಇದು ಯಾವುದೂ ಪ್ರಯೋಜನಕ್ಕೆ ಬರೋಲ್ಲ. ಆದ್ರಿಂದ ಇದು ಬಹಳ ಕಷ್ಟದ ದಾರಿ ಅಂತ ಎಲ್ಲರ ಎಲ್ಲ ಜನ ಮಾಡೋಲ್ಲ. ಏಕಾದಶಿ ಉಪವಾಸ ಬಹಳ ಜನ ಮಾಡ್ತಾರೆ, ವ್ರತ ಬಹಳ ಜನ ಮಾಡ್ತಾರೆ, ಜ್ಞಾನ ಸಂಪಾದನೆ ಮಾಡಿಕೊಳ್ಳೋಲ್ಲ. ಜ್ಞಾನ ಸಂಪಾದನೆ ಮಾಡಿಕೊಳ್ಳದೆ ಇದ್ರೆ ಇದು ಪ್ರಯೋಜನ ಇಲ್ಲ. ಆದ್ರಿಂದ ಇಲ್ಲಿ ಮುಂದಿಂದ ಹೇಳ್ತಾರೆ ಅಂತ ಹೇಳಿ, ರಸವರ್ಜಂ ರಸೋ ರಾಗ ಮಾನಸಿಕ ವಿಷಯಾಭಿಲಾಷ ವರ್ಜಂ. ಮಾನಸಿಕ ವಿಷಯಾಭಿಲಾಷ, ವಿಷಯಗಳನ್ನ ಅನುಭವಿಸಬೇಕು ಅಂತ ಅನ್ನೋ ಆಶೆ ಇದೆಯಲ್ಲ, ಬಯಕೆ, ಇದು ರಸ. ಇದನ್ನು ಬಿಟ್ಟು ಇಲ್ಲಿ ಮುಂದೆ ಹೇಳ್ತಾರೆ, ಇಲ್ಲಿ ಪೂರ್ವಾರ್ಧ ಪರಾರ್ಧ ಮಧ್ವಾಚಾರ್ಯರು ಇದನ್ನು ತೋರಿಸ್ತಾರೆ, ರಾಘವೇಂದ್ರ ಸ್ವಾಮಿಗಳು ಅದನ್ನು ಹೇಳ್ತಾರೆ. ಈ ಶ್ಲೋಕದಲ್ಲಿ ಪೂರ್ವಾರ್ಧ ಪರಾರ್ಧ ಎರಡಿದೆ, ಎರಡು ಸೆಕ್ಷನ್ಸ್ ಇದೆ. ಅದು ಈ ಮೊದಲನೇ ಸೆಕ್ಷನ್ ಏನು ಹೇಳ್ತಾ ಇದೆ ಅಂದ್ರೆ, ಮೊದಲನೇ ಪಾದ ಏನ್ ಹೇಳ್ತಾ ಇದೆ, ಈ ಇಂದ್ರಿಯ ಜಯ ಅಂತನ್ನೋದು ಎರಡು ಹಂತದಲ್ಲಿ ಇರಬೇಕು. ಮೊದಲನೇ ಹಂತ ಈ ಇಂದ್ರಿಯಗಳ ಸಾಮರ್ಥ್ಯವನ್ನು ಕಡಿಮೆ ಮಾಡಬೇಕು. ಇದು ವ್ರತಾದಿಗಳಿಂದ ನಡೆಯುತ್ತೆ, ಉಪವಾಸಾದಿಗಳಿಂದ ನಡೆಯುತ್ತೆ. ಆದರೆ ಅಭಿಲಾಷ ನಾಶ ಅಂತನ್ನೋದು ರೂಟಿದ್ದವು. ಇದು ಜ್ಞಾನ ಬಿಟ್ಟು ಇನ್ಯಾವುದರಿಂದಲೂ ಬರ್ತಕ್ಕಂಥಲ್ಲ, ಆತ್ಮದರ್ಶನದಿಂದಲೇ ಬರ್ತಕ್ಕದ್ದು ಅಂತನ್ನೋದು ಎರಡೇ ಅಂತ ಇಲ್ಲಿ ಹೇಳ್ತಾರೆ. ಯದಾ ಬಾಹ್ಯೇಂದ್ರಿಯಾಣಿ ವಿಷಯ ಸನ್ನಿಧಾನೇಪಿ ನತೈಹಿ ಸನ್ನಿಕೃಷ್ಯಂತೆ. ಯೋಗದಲ್ಲಿ ತೊಡಗಿದ್ದಾನೆ, ಯೋಗದಲ್ಲಿ ತೊಡಗಿ ವ್ರತಗಳನ್ನು ಮಾಡ್ತಾ ಇದ್ದಾನೆ, ಉಪವಾಸಾದಿಗಳನ್ನು ಮಾಡ್ತಾ ಇದ್ದಾನೆ. ಅಂಥ ಮನುಷ್ಯನಿಗೆ ಜಿಜ್ಞಾಸು ಅಂತ ಕರೀತಾರೆ, ಪರೋಕ್ಷ ಜ್ಞಾನ ಅಂತ ಕರೀತಾರೆ. ಇಂಥವನಿಗೆ ಯದಾ ಬಾಹ್ಯೇಂದ್ರಿಯಾಣಿ ವಿಷಯ ಸನ್ನಿಧಾನೇ ಅಪಿ, ಇಂದ್ರಿಯಗಳಿಗೂ ಹೊರಗಡೆ ವಿಷಯಗಳಿಗೂ ಒಂದು ಸಂಪರ್ಕ ಇದ್ರೂ ಕೂಡ, ಇಂದ್ರಿಯಕ್ಕೂ ಹೊರಗಡೆ ವಿಷಯಕ್ಕೂ ಒಂದು ಸನ್ನಿಧಾನ ಅಂದ್ರೆ ಪ್ರೆಸೆನ್ಸ್, ದಿ ಪ್ರೆಸೆನ್ಸ್ ಆಫ್ ದಿ ಆಬ್ಜೆಕ್ಟ್ ಇನ್ ಫ್ರಂಟ್ ಆಫ್ ದಿ ಸೆನ್ಸ್ ಆರ್ಗನ್, ಇದಿದ್ರೂ ಕೂಡ ನ ತೈಹಿ ಸನ್ನಿಕೃಷ್ಯಂತೆ, ಈ ವಿಷಯಗಳು ಇಂದ್ರಿಯಗಳನ್ನು ತಮ್ಮ ಕಡೆ ಸೆಳೆಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ. ಯಾಕಂದ್ರೆ ಇವನು ವ್ರತ ಉಪವಾಸಾದಿ ನಿಯಮಗಳನ್ನು ಮಾಡ್ತಾ ಇದ್ದಾನಲ್ಲ. ಸೊ ದಿ ಸೆನ್ಸ್ ಆರ್ಗನ್ಸ್ ಲೂಸ್ ದಟ್ ಪವರ್ ಟು ಅಟ್ರಾಕ್ಟ್ ದಿ ಸೆನ್ಸ್ ಆರ್ಗನ್ಸ್. ಅಂದ್ರೆ ಏನು, ಅಚೇತನವಾದದ್ದು ವಿಷಯಗಳು. ಈ ಮಾತಿನ ಶ್ಲೇಷೆ, ವಿಷಯಗಳು ನಮ್ಮ ಇಂದ್ರಿಯಗಳನ್ನ ತಮ್ಮ ಕಡೆ ಸೆಳ್ಕೊಳ್ಳಲ್ಲ ಅಂದ್ರೆ ಏನರ್ಥ, ಇಂದ್ರಿಯಗಳು ಅದರ ಕಡೆ ಹೋಗಲ್ಲ ಅಂತ ಅಷ್ಟೇ ಅರ್ಥ. ಇಂದ್ರಿಯಗಳಿಗೆ ದೇ ಕಾಂಟ್ ಟರ್ನ್ ದಿ ಸೆನ್ಸ್ ಆರ್ಗನ್ಸ್ ಟು ದೇರ್ ಸೈಡ್ ಆರ್ ರಿಪಲ್ಸ್ ದೆಮ್. ಅಂದ್ರೆ ಇಂದ್ರಿಯಗಳಿಗೇನೆ ಇದರ ಕಡೆ ಹೋಗತಕ್ಕಂಥ ಸಾಮರ್ಥ್ಯ ಇಲ್ಲ, ಕಡಿಮೆ ಆಗುತ್ತೆ. ಇದು ಮೊದಲನೇ. ಯದಾ ಬಾಹ್ಯೇಂದ್ರಿಯಾಣಿ ವಿಷಯ ಸನ್ನಿಧಾನೇ ಅಪಿ ನ ತೈಹಿ ವಿಷಯೈಹಿ ಸನ್ನಿಕೃಷ್ಯಂತೆ, ವಿಷಯಗಳು ಇಂದ್ರಿಯಗಳನ್ನ ತಮ್ಮ ಕಡೆ ಎಳ್ಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ. ನಿರಾಹಾರ, ಅವರಿಗೆ ಹೊಟ್ಟೆಯಲ್ಲಿ ಊಟ ಇಲ್ಲ, ಇಂದ್ರಿಯಗಳನ್ನೇನೋ ಒಂದು ಕಟ್ಟುಪಾಡಲ್ಲಿ ಇಟ್ಟಿದ್ದಾರೆ, ಇದು ಸರಿ. ಸನ್ನಿಕೃಷ್ಟಾನ್ಯಪಿ ಮನಃ ತದಾಭಿಮುಖ್ಯೇನ ನ ಹರಂತಿ. ಒಂದು ವೇಳೆ ಇಂದ್ರಿಯಗಳಿಗೆ ಈ ವಿಷಯ ಪ್ರೀತಿಯ ವಿಷಯವಾಗಿದ್ದು, ಈ ಇಂದ್ರಿಯಗಳು ಅದರ ಆಭಿಮುಖ್ಯ ವಿಷಯಗಳ ಕಡೆ ಹೋದರೂ ಕೂಡ ಮನಃ, ಮನಸ್ಸು ಅಂತ ಒಂದಿದೆಯಲ್ಲ, ಇದು ತದಾಭಿಮುಖ್ಯೇನ ನ ಹರಂತಿ, ಅಂದ್ರೆ ಮನಸ್ಸು ಅದನ್ನ ಅದರ ಕಡೆ ಹೋಗೋದಕ್ಕೆ ಬಿಡೋಲ್ಲ. ಅಪಹೃತೇಪಿ ಮನಸ್ಸಿ ನ ವಿಷಯರಾಗು ಜಾಯತೆ. ಇವ ಮನಸ್ಸು ಒಂದು ವೇಳೆ ಇಂದ್ರಿಯಗಳನ್ನ ವಿಷಯಗಳ ಕಡೆ ಹೋಗದೇ ಇರೋ ಹಾಗೆ ತನ್ನ ಕಡೆ ಸೆಳೆದ್ರೆ ಆಗ ವಿಷಯ ರಾಗ ಅಂತ ಇರೋಲ್ಲ. ಅಲ್ಲಿಯವರೆಗೆ ವಿಷಯ ರಾಗ ಅಂತ ಇರುತ್ತೆ, ಬಯಕೆ ಅಂತ ಇರುತ್ತೆ, ದಿ ರಿಲಿಶ್ ಆರ್ ದಿ ಫ್ಲೇವರ್ ಆರ್ ದಿ ಡಿಸೈರ್. ಈ ಮನಸ್ಸು ಇಂದ್ರಿಯಗಳನ್ನ ಆ ಕಡೆ ಹೋಗೋದಕ್ಕೆ ಬಿಡದೇ ಇದ್ರೆ ಆಗ ವಿಷಯ ರಾಗೋ ನ ಜಾಯತೆ. ತದಾ ನ ಆತ್ಮನಃ ಕ್ಷೋಭ ಭವತಿ. ಆಗ ಮನುಷ್ಯನಿಗೆ ಕ್ಷೋಭೆ ಅಥವಾ ಫಿಕಲ್ನೆಸ್, ಡಿಸ್ಟ್ರಾಕ್ಷನ್ ಇದೆಲ್ಲ ಇಲ್ಲ. ತದ್ ಇಂದ್ರಿಯ ಜಯ,
ಇದನ್ನು ನಾವು ಇಂದ್ರಿಯ ಜಯ ಅಂತ ಅನ್ನೋದು. ಇಂದ್ರಿಯ ಜಯ ಅಂತ ಅನ್ನೋ ಮಾತು ಏನರ್ಥ? ಮನಸ್ಸು ಬಿಗಿಯಾಗಿದ್ದು ಇಂದ್ರಿಯಗಳು ಒಂದು ವೇಳೆ ವಿಷಯಗಳ ಕಡೆ ಹೋದರೂ ಕೂಡ ಮನಸ್ಸು ಇಂದ್ರಿಯಗಳನ್ನ ತನ್ನ ಕಡೆ ಸೆಳೆಕೊಂಡು ಅದರ ಕಡೆ ಹೋಗೋದಕ್ಕೆ ಬಿಡದೇ ಇರೋದು ಇಂದ್ರಿಯ ಜಯ. ಅಂದ್ರೆ ಕಿವುಡ ಕೇಳದೇ ಇದ್ದು ಮಾತ್ರಕ್ಕೆ ಇಂದ್ರಿಯ ಜಯ ಅಲ್ಲ, ಅದು ಕುರುಡ ನೋಡದೇ ಇದ್ದು ಮಾತ್ರಕ್ಕೆ ಇಂದ್ರಿಯ ಜಯ ಅಲ್ಲ. ಹೊಟ್ಟೆ ಹೊಸದಿದ್ದಾಗ ಇನ್ಯಾವ ರೀತಿ ಬಯಕೆಗಳು ಇಲ್ಲದೆ ಇದ್ರೆ ಇಂದ್ರಿಯ ಜಯ ಅಲ್ಲ ಅದು. ವಿಷಯ ಸನ್ನಿಧಾನೀಯ ಅಪಿ, ವಿಷಯಗಳ ಮುಂದೆ ಇರಬೇಕು, ಇಂದ್ರಿಯಕ್ಕೂ ಅದಕ್ಕೂ ಒಂದು ಕಾಂಟ್ಯಾಕ್ಟ್ ಇರಬೇಕು. ಇದ್ದಾಗ ಹೀಗೆ ಮನಸ್ಸು ಅದರಲ್ಲಿ ಹೋಗದೇ ಇದ್ರೆ ಅದು ಇಂದ್ರಿಯ ಜಯ ಅಂತ ನೋಡಿ. ಇದು ಕುಮಾರ ಸಂಭವದಲ್ಲಿ ಒಂದು ಕಾಳಿದಾಸ ಮಾತಾಡ್ತಾರೆ. ಅಂದ್ರೆ ಮನ್ಮಥ ಶಿವ ಇದ್ನಲ್ಲ, ಅವನು ಶಿವ ತಪಸ್ ಮಾಡ್ತಾ ಇದ್ದ, ಅವನೇನೋ ಕಲಿಸಿದ ಪ್ರಜ್ಞನಾಗಿದ್ದ. ಮನ್ಮಥ ಆಗ್ಬೇಕು, ಕತೆ ಗೊತ್ತಲ್ಲ ನನಗೆ. ಮನ್ಮಥ ಅಲ್ಲಿಗೆ ಬಂದಾಗ ಇಡೀ ಕಾಡೆಲ್ಲ ವಸಂತ ಋತುವಿನ ಒಂದು ಆಕರ್ಷಣೆಯಿಂದ ಬಂತು. ಇವನು ಶಿವ ಅಲ್ಲಿ ಪಾರ್ವತಿಯ ಹೊತ್ತಿಗೆ ಬಂದಿದ್ದು. ಸಂಚಾರಿಣಿ ಪಲ್ಲವಿನಿ ಲತೇವ, ಒಂದು ಬಳ್ಳಿ ನಡ್ಕೊಂಡು ಬಂದ್ರೆ ಹೇಗಿರುತ್ತೋ ಹಾಗೆ ಬರ್ತಾ ಇದ್ದು. ಎಲ್ಲ ಪ್ರೀತಿಯವ್ರಿಗೆ ಅರ್ಥ ಆಗ್ತದೆ. ಬಳ್ಳಿ ತುಂಬ ಹೂಗಳಿದ್ದು ಆ ಬಳ್ಳಿಯೇ ನಡ್ಕೊಂಡು ಬರ್ತಾ ಇದ್ರೆ ಹೇಗಿತ್ತು ಹಾಗೆ ಪಾರ್ವತಿ ಬಂದ್ರು. ಸಂಚಾರಿಣಿ ಪಲ್ಲವಿನಿ ಲತಾ ಇವ ಬಂದ್ರು. ಆಗ ಇವನು ಸಮಯ ನೋಡಿಕೊಂಡು ಮನ್ಮಥ ಇವನ ಮೇಲೆ ಒಂದು ಬಾಣ ಪ್ರಯೋಗ ಮಾಡಿದ. ಸಮ್ಮೋಹನಂ ನಾಮ ಚ ಪುಷ್ಪಧನ್ವ ಧನುಷ್ಯಮೋಹಂ ಸಮದತ್ತ ಬಾಣಂ. ಒಂದು ಬಾಣ ಬಿಟ್ಟ ಇವನಿಗೆ. ಬಿಟ್ಟ ತಕ್ಷಣ ಇವನು ಇಷ್ಟು ಉಗ್ರವಾದ ತಪಸ್ ಮಾಡ್ತಾ ಇದ್ರು ಕೂಡ ಅವನ ಮನಸ್ಸು ಸ್ವಲ್ಪ ಚಲಿಸಿ ಅವನು ಪಾರ್ವತಿ ಕಡೆ ನೋಡ್ದ. ಉಮಾಮುಖಂ ಬಿಂಬಬಲಾಧರೋಷ್ಟೇ ವ್ಯಾಪಾರಯಾಮಾಸ ವಿಲೋಚನಾನಿ. ಅಂದ್ರೆ ಮನ್ಮಥನ ಬಾಣ, ಸಮ್ಮೋಹನ, ಆ ವಸಂತ ಋತು, ಇದೆಲ್ಲ ಇವನ ಮನಸ್ಸಿನಲ್ಲಿ, ಶಿವನ ಮನಸ್ಸಿನಲ್ಲಿ ಸ್ವಲ್ಪ ಕಾಮವನ್ನು ಉಂಟು ಮಾಡಿತು. ಆಗ ತಕ್ಷಣ ಇವನು ಯೋಗಿಯಾಗಿದ್ದರಿಂದ ಎಲ್ಲ ಅದನ್ನ ಅದಿಮಿ, ಅದನ್ನ ವಶಪಡಿಸಿಕೊಂಡು ಇವ ಮನ್ಮಥನನ್ನು ನೋಡ್ದ. ಆ ಕಾರಣ ಯಾರು ಅಂತ ನೋಡಿದಾಗ ಮನ್ಮಥ ಅವನು ಸುಟ್ಟು ಹೋದ ಅಂತ ಕಥೆ. ಕಾಳಿದಾಸ ಹೇಳ್ತಾನೆ, ವಿಕಾರ ಹೇತೌ ಸತಿ ವಿಕ್ರಿಯಂತೆ ಯೇಷಾಂ ನ ಚೇತಾಂಸಿ ತಯೇವ ಧೀರಾ. ಊಟ ಇಲ್ಲ, ನಾನೇನು ಊಟ ಮಾಡೋಲ್ಲ, ಅದ ಕಣ್ಣಿಗೆ ಯಾವುದೋ ಪ್ರಿಯವಾದದ್ದಿಲ್ಲ, ನಾನು ನೋಡೋಲ್ಲ ಅಂದ್ರೆ ಅದೇ ಮಹಾ ಇಂದ್ರಿಯ ಅಲ್ಲ ಅದು. ವಿಕಾರ ಹೇತೌ ಸತಿ, ನಮ್ಮ ಇಂದ್ರಿಯಗಳನ್ನ, ಮನಸ್ಸನ್ನ ಆ ಕಡೆ ಈ ಕಡೆ ಓಡಿಯಾಡುವಂತಹ ವಸ್ತುಗಳು ಇದ್ರೂ ಯೇಷಾಂ ನ ಚೇತಾಂಸಿ, ಯಾರ ಮನಸ್ಸು ಆ ವಿಕಾರವಾಗಲ್ವೋ ತಯೇವ ಧೀರ, ಅವರನ್ನೇ ಧೀರರು ಅಂತ ಅನ್ನೋರು. ಅವ್ರಿಗೇನು ಇಲ್ಲದೆ ಇದ್ದವನು ವ್ರತ ಮಾಡ್ತಾ ಇದ್ದೀನಿ, ಉಪವಾಸ ಮಾಡ್ತಾ ಇದ್ದೀನಿ, ತಿನ್ನೋದಕ್ಕೆ ಏನಿಲ್ಲ ಉಪವಾಸ ಮಾಡ್ತಾ ಇದ್ದೀನಿ. ಅದೇಂತ ಇದು ವಿಕಾರ ಹೇತೌ ಸತಿ ಯೇಷಾಂ ನ ಚೇತಾಂಸಿ ವಿಕ್ರಿಯಂತೆ ತಯೇವ ಧೀರ. ಇದು ರಾಘವೇಂದ್ರ ಸ್ವಾಮಿಗಳು ಅದನ್ನೇ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾರೆ? ಬಾಹ್ಯೇಂದ್ರಿಯಾಣಿ ವಿಷಯ ಸನ್ನಿಧಾನೇ ಅಪಿ. ವಿಷಯ ಸನ್ನಿಧಾನ ಇರಬೇಕು. ಎಲ್ಲೋ ಕಾಡಲ್ಲಿ ಕೂತ್ಕೊಂಡು ನಾನೇನು ಮಾಡಲ್ಲ, ಕೆಟ್ಟದನ್ನು ನೋಡಲ್ಲ, ಒಳ್ಳೆಯದನ್ನ ಬಿಡಲ್ಲ ಅಂತಂದ್ರೆ ಏನು ಪ್ರಯೋಜನ ಇಲ್ಲ. ಎಲ್ಲಾ ವಿಷಯಗಳ ಜೊತೆ ಇರಬೇಕು. ವಿಷಯ ಸನ್ನಿಧಾನ ಅಂತನೋದು ಇರಬೇಕು. ಬಾಹ್ಯೇಂದ್ರಿಯಾಣಿ ವಿಷಯ ಸನ್ನಿಧಾನೇ ಅಪಿ, ಇದ್ರೂ ಕೂಡ ತೈಹಿ ನ ಸನ್ನಿಕೃಷ್ಯಂತೆ, ಅವುಗಳಿಂದ ಸೆಳೆಯಲ್ಪಡದೆ ಇದ್ರೆ ಅದು ಇಂದ್ರಿಯ ಜಯದ ಒಂದು ಹಂತ. ಮತ್ತೆ ಮನಸ್ಸು ಅಷ್ಟಕ್ಕೆ ತೃಪ್ತವಾಗಬಾರದು. ಒಂದು ವೇಳೆ ಇಂದ್ರಿಯಗಳು ಆ ಕಡೆ ಹೋದರೂ ಕೂಡ ಮನಸ್ಸು ಅದನ್ನು ಬಿಗಿ ಹಿಡಿದು ಹಿಂದಕ್ಕೆ ತರಬೇಕು. ಇಂದ್ರಿಯ ಜಯದಲ್ಲಿ ಎರಡನೇದು. ಆಗ ವಿಷಯ ರಾಗ ನ ಜಾಯತೆ. ಇಂದ್ರಿಯ ಜಯ ಅಂತನ್ನೋದು ರೂಟಿಂಗ್ ಔಟ್, ಅಂದ್ರೆ ಮೊದಲಲ್ಲಿ ಅದು ಏನು ಎಟ್ ದಿ ಸೋರ್ಸ್. ಇಂದ್ರಿಯ ಜಯ ಎಟ್ ದಿ ಸೋರ್ಸ್ ಅಂದ್ರೆ ಈ ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ಒಂದು ಟ್ರೆಂಡ್ ಆಫ್ ಥಾಟ್. ಹೊರಗಿನ ಇಂದ್ರಿಯ ಜಯ ಅಂದ್ರೆ ಇಂದ್ರಿಯಗಳನ್ನ ವಶಪಡಿಸ್ಕೊಂಡು ಅನಂತರದಲ್ಲಿ ಮನಸ್ಸನ್ನು ವಶಪಡಿಸ್ಕೊಳ್ತೀನಿ ಅಂತನೋ ಸಾಧ್ಯ ಇಲ್ಲ. ಮೊದಲು ಮನಸ್ಸನ್ನು ವಶಪಡಿಸ್ಕೊಂಡು ಇಂದ್ರಿಯ ವಶ ತಾನಾಗಿ ಬರುತ್ತೆ. ಅದು ಇಟ್ ವಿಲ್ ಆಟೋಮ್ಯಾಟಿಕಲಿ ಫಾಲೋ.
ಇಂದ್ರಿಯ ಜಯಕ್ಕಾಗಿ ನಾವು ಪ್ರತ್ಯೇಕವಾಗಿ ಪ್ರಯತ್ನ ಪಡಬೇಕಾದದ್ದಿಲ್ಲ. ಈ ಮನಸ್ಸಿನ ಹತೋಟಿಯಲ್ಲಿ ಇಟ್ಕೊಳ್ಳೋದೇ ನಮ್ಮ ಯತ್ನ. ಇದನ್ನು ಮಾಡಿಕೊಂಡು ಇಂದ್ರಿಯ ಜಯ ತಾನಾಗಿ ಆಗುತ್ತೆ. ಇದು ಭಗವದ್ಗೀತೆಯಲ್ಲಿ ಸಾರೋದ್ಧಾರವಾಗಿ ಬರತಕ್ಕಂಥ ಒಂದು ಪ್ರಿನ್ಸಿಪಲ್ ವಿಚ್ ಕಟ್ಸ್ ಎಟ್ ದಿ ರೂಟ್ ಆಫ್ ಆಲ್ ದಿಸ್. ಇದು ಯೋಗ, ಇದು ಯೋಗ ಮಾರ್ಗ, ಕರ್ಮ ಮಾರ್ಗ ಬಿಟ್ಟು ಬೇರೆ ಏನೇನು ಯೋಗಗಳು ಹೇಳ್ತಾರೋ ಇದು ಪ್ರಯೋಜನ ಇಲ್ಲ. ಯಾಕೆಂದ್ರೆ ಇಂದ್ರಿಯಗಳನ್ನ ಮೊದಲು ನಿಗ್ರಹ ಮಾಡ್ಕೊಳ್ತೀನಿ, ಅನಂತರದಲ್ಲಿ ಮನಸ್ಸು ನಿಗ್ರಹ ಮಾಡ್ಕೊಳ್ತೀನಿ ಅಂತ ರುಚಿ ಮಾಡುವ ಸಾಧ್ಯ ಇಲ್ಲ. ಆದ್ರಿಂದ ಇವರು ರಾಘವೇಂದ್ರ ಸ್ವಾಮಿಗಳು ಏನು ಹೇಳ್ತಾರೆ, ತದಾ ವಿಷಯರಾಗು ತದಾ ಆತ್ಮನಃ ಕ್ಷೋಭ ಭವತಿ ಇತ್ಯೇಷ ಇಂದ್ರಿಯ ಜಯ. ಸೋಯಂ ಇಂದ್ರಿಯ ಜಯ ಅಂತಂತೀವಲ್ಲ, ಇದು ಸಂಗ್ರಹೇಣ ದ್ವೇಧಾ ಭವತಿ. ದಿಸ್ ಹ್ಯಾಪನ್ಸ್ ಎಟ್ 2 ಸ್ಟೇಜಸ್. ಈ ಇಂದ್ರಿಯ ಜಯ ಅಂತ ಎರಡು ಕಡೆಯಿಂದ ಆಗುತ್ತೆ. ಬಾಹ್ಯೇಂದ್ರಿಯಾಣಾಂ ಗಳನ್ನು ಅನುಭವಿಸ್ತಕ್ಕಂತಹ ಸಾಮರ್ಥ್ಯ, ಇದನ್ನು ಕಡಿಮೆ ಮಾಡೋದು, ಮತ್ತು ಮನಸಃ ರಾಗಕ್ಷಯ. ಈ ಇಂದ್ರಿಯಗಳಿಗೆ ಮೂಲಭೂತವಾಗಿರತಕ್ಕಂತಹ ಮನಸ್ಸಿನಲ್ಲಿ ಈ ಅಂಕುರ ಇಲ್ಲದೆ ಇರೋ ಹಾಗೆ ಮಾಡೋದು, ರಾಗಕ್ಷಯ. ಏತದ್ವಯಂಚ ಜಿಜ್ಞಾಸೋ ನಿರಾಹಾರತ್ವೇನ ಜ್ಞಾನಿನಃ ಬ್ರಹ್ಮದರ್ಶನೇನ ಭವತಿ ಇತಿ ಇಂದ್ರಿಯ ಜಯಸ್ಯ ಮಹಾಪ್ರಯತ್ನ ಸಾಧ್ಯತ್ವಂ ಇತ್ಯಾಹ. ಮೊದಲನೇದೇನೋ ವ್ರತಾದಿಗಳಿಂದ ನಿರಾಹಾರ ಅಂತನ್ನೋ ಮಾತಿನಲ್ಲಿ ಬರ್ತಲ್ಲ, ಸ್ವಲ್ಪ ಆಹಾರ ಅಂದ್ರೆ ಏನು, ಇಷ್ಟು ಬೇಕು. ಇಲ್ಲಿ ಭಗವದ್ಗೀತೆಯಲ್ಲಿ ಈ ಯುಕ್ತ ಯುಕ್ತ ಅಂತನ್ನೋ ಮಾತು ಬರುತ್ತೆ, ಮತ್ತೆ ಬರುತ್ತೆ, ಇಲ್ಲೂ ಬರುತ್ತೆ ಮುಂದೆ ಸಯುಕ್ತ. ಈ ಯುಕ್ತ ಅಂತನ್ನೋ ಮಾತು ಏನರ್ಥ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಇತ್ಯಾದಿ. ಯುಕ್ತ ಅಂತನ್ನೋ ಮಾತು ಭಗವದ್ಗೀತೆಯಲ್ಲಿ 3ನೇ ಅಧ್ಯಾಯದಲ್ಲಿ 6ನೇ ಅಧ್ಯಾಯದಲ್ಲಿ ಯುಕ್ತ ಅಂತನ್ನೋ ಮಾತು ಬರುತ್ತೆ. ಭಗವದ್ಗೀತೆ ಹೋಲ್ಡ್ಸ್ ಇವಾಗ ಇಂದ್ರಿಯಗಳಿಗೆ ವಿಷಯಾನುಭವ ಅಂತನೂ ಸ್ವಾಭಾವಿಕವಾಗಿ ಇದ್ದದ್ದು. ನೀವು ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಇಂದ್ರಿಯಗಳಿಗೆ ಸ್ವಭಾವ ಸಿದ್ಧವಾದಂತಹ ವೃತ್ತಿಗಳನ್ನ ನೀವು ಬಿಡೋಕ್ ಸಾಧ್ಯ ಇಲ್ಲ. ಕಣ್ಣು ನೋಡದೆ ಇರೋಕ್ ಸಾಧ್ಯ ಇಲ್ಲ, ಕಿವಿ ಕೇಳದೆ ಇರೋಕ್ ಸಾಧ್ಯ ಇಲ್ಲ, ಸಹಜವಾದ ವೃತ್ತಿ ಅದು. ಆದರೆ ಈ ವೃತ್ತಿಯಲ್ಲಿ ವಾಟ್ ಯು ಕ್ಯಾನ್ ಡೂ ಈಸ್ ಟು ಮಿನಿಮೈಸ್ ದಿ ಎಕ್ಸ್ಪೋಷರ್ ಆಫ್ ದಿ ಆಬ್ಜೆಕ್ಟ್ಸ್. ಈ ಪೂರ್ತಿಯಾಗಿ ಇಂದ್ರಿಯಗಳನ್ನ ಉಪವಾಸ ಇಡ್ತೀನಿ ಅಂತನೋ ಸಾಧ್ಯ ಇಲ್ಲ, ಅಥವಾ ಇಂದ್ರಿಯಗಳನ್ನ ಭೋಗದಲ್ಲೇ ಇಟ್ಟಿರ್ತೀನಿ ಅಂತನೋದು ಇನ್ನೊಂದು ಎಕ್ಸ್ಟ್ರೀಮ್. ಸೊ ದಿ ಮಿಡಲ್ ಪಾರ್ಟ್ ಅಂದ್ರೆ ಯಾವುದು ಸುವರ್ಣ ಮಧ್ಯ ಅಂತ ಹೇಳ್ತಾರೆ, ಇದು ಯುಕ್ತಾಹಾರ ವಿಹಾರಸ್ಯ ಯುಕ್ತ ಕರ್ಮಸ್ಯ ಚೇಷ್ಟತೆ. ಟು ನೋ, ಟು ರಿಯಲೈಸ್ ದಿ ಪ್ರೊಪ್ರೈಟಿ ಆಫ್ ಈಚ್ ಆಕ್ಷನ್. ನಾವು ತಿನ್ನೋವಾಗ ಎಷ್ಟು ತಿನ್ನಬೇಕು, ನೋಡುವಾಗ ಏನು ನೋಡಬೇಕು, ವಿಹಾರ ಮಾಡುವಾಗ ಏನು ನೋಡಬೇಕು, ಯುಕ್ತ ಆಹಾರ ವಿಹಾರಸ್ಯ. ಇದು ಭಗವದ್ಗೀತೆ ಹೇಳೋದು. ಅಂದ್ರೆ ಏನು, ನಥಿಂಗ್ ದಟ್ ಈಸ್ ಇಂಪಾಸಿಬಲ್ ಟು ದಿ ಹ್ಯೂಮನ್ ಬೀಯಿಂಗ್. ಇದನ್ನ ಶಾಸ್ತ್ರ ಹೇಳಬಾರ್ದು. ಯಾವುದು ಮನುಷ್ಯನಿಗೆ ಅಸಾಧ್ಯವೋ ಅದನ್ನು ಶಾಸ್ತ್ರ ಹೇಳಿದ್ರೆ ಯಾರು ಕೇಳ್ತಾರೆ ಅದನ್ನ? ಅಥವಾ ಲೋಕಕ್ಕೆ ಯಾವುದು ಹಿತವೋ ಅಂದ್ರೆ ಏನು, ಕಣ್ಣು ನೋಡಬೇಕು, ಕೇಳಬೇಕು, ಇಂದ್ರಿಯಗಳು ಸುಖ ಪಡಬೇಕು, ಭೋಗ ಪಡಬೇಕು, ಇದು ಲೋಕ ಸಿದ್ಧವಾದದ್ದು. ಅದನ್ನು ಶಾಸ್ತ್ರ ಯಾಕೆ ಹೇಳಬೇಕು? ಶಾಸ್ತ್ರ ಅಸಾಧ್ಯವಾದದ್ದನ್ನು ಹೇಳಬಾರ್ದು, ಮತ್ತೆ ಲೋಕದಲ್ಲಿ ಎಲ್ಲರೂ ಮಾಡೋದನ್ನು ಹೇಳಬಾರ್ದು. ಈ ಶಾಸ್ತ್ರ ಏನು ಹೇಳಬೇಕು, ಯಾವುದನ್ನ ಮಾಡಿ ಅಭ್ಯುದಯ ಅಥವಾ ನಿಶ್ರೇಯಸ ಅಂತ ಸಾಧ್ಯವೋ ಅದನ್ನು ಹೇಳ್ತಕ್ಕದ್ದು. ಅಂದ್ರೆ ಏನು, ಇದೂ ಕೂಡುದು ಅದೂ ಕೂಡುದು. ಆದ್ರಿಂದ ನ ಅತ್ಯಶ್ನತಸ್ಯ ಯೋಗೋಸ್ತಿ ನ ಚೈಕಾಂತಮನಶ್ನತಃ. ಹೆಚ್ಚಾಗಿ ಊಟ ಮಾಡೋರಿಗೂ ಯೋಗ ಇಲ್ಲ, ಊಟ ಮಾಡದೇ ಇರುವವನಿಗೂ ಯೋಗ ಇಲ್ಲ. ಆದ್ರಿಂದ ಏಕಾದಶಿ ಫಲಹಾರವಂತೂ ಮಾಡಲೇಬೇಕು. ಹೌದಾ? ಇದು ಭಗವದ್ಗೀತೆಯ ಟ್ರೆಂಡ್. ಅಂದ್ರೆ ಇಲ್ಲಿ ರಿಲೇಟಿವ್ ಇಂಪಾರ್ಟೆನ್ಸ್ ಆಫ್ ದಿ ಮೈಂಡ್ ಅಂಡ್ ದಿ ಸೆನ್ಸ್ ಆರ್ಗನ್ಸ್. ವೆದರ್ ದಿ ಸೆನ್ಸ್ ಆರ್ಗನ್ಸ್ ಕ್ಯಾನ್ ಆಪರೇಟ್ ಇಂಡಿಪೆಂಡೆಂಟ್ಲಿ ಆರ್ ಸೆನ್ಸ್ ಆರ್ಗನ್ಸ್ ಮಸ್ಟ್ ಆಪರೇಟ್ ಎಟ್ ದಿ ಬಿಹೆಸ್ಟ್ ಆಫ್ ದಿ ಮೈಂಡ್. ಈ ಆತ್ಮವಶ್ಯೈರ್ ವಿಧೇಯಾತ್ಮ ಸಮಾಧಿಮಧಿಗಚ್ಚತಿ ಮುಂದೆ ಬರ್ತದೆ ಭಗವದ್ಗೀತೆ. ಆತ್ಮವಶ್ಯೈ ವಿಧೇಯಾತ್ಮ ಅಂದ್ರೆ ಎಲ್ಲ ಇಂದ್ರಿಯಗಳು ಮನಸ್ಸು ಇವರಿಗೆ ವಿಧೇಯವಾಗಿ ನಡ್ಕೊಂಡ್ರೆ ಅದೇ ಸಮಾಧಿ. ಇನ್ನೇನು ಸಮಾಧಿ?
ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ 2 ಹಂತಗಳಿವೆ. ಒಂದರಲ್ಲಿ ಜಿಜ್ಞಾಸೋಹೋ, ಅವನು ಜಿಜ್ಞಾಸು, ಜ್ಞಾನ ಬರಬೇಕು ಅಂತ ಅಪೇಕ್ಷೆ ಇದೆ, ಶಾಸ್ತ್ರವನ್ನು ಓದಬೇಕು ಅಂತ ಇದ್ದಾನ. ಇವನು ಹೀಗೆ ನಿರಾಹಾರ ಅಂತನ್ನೋ ಯೋಗವನ್ನು ಮಾಡಬೇಕು. ಅಂದರೆ ಫಸ್ಟ್ ಸ್ಟೇಜ್ ಹಿ ಮಸ್ಟ್ ಅಬ್ಸರ್ವ್. ಅಂದ್ರೇನು? ಹಿ ಮಸ್ಟ್ ನಾಟ್ ಗೋ ಟು ಎಕ್ಸೆಸಸ್, ಹಿ ಮಸ್ಟ್ ನಾಟ್ ಸ್ಟಾರ್ವ್ ಹಿಮ್ಸೆಲ್ಫ್, he must not retire to solitude, nor does he involve himself extensively in the world. He must choose a path of necessary and sufficient ಅಂತ ಮ್ಯಾಥಮೆಟಿಕ್ಸ್ ಹೇಳ್ತಾರಲ್ಲ, ಅಷ್ಟು. his involvement with the world should be necessary and sufficient. ಎಷ್ಟು ಬೇಕೋ ಅಷ್ಟಿರಬೇಕು. ಇದು ಮೊದಲನೇದು, ಜಿಜ್ಞಾಸು ಇರಬೇಕಾದ್ರು. ಜ್ಞಾನಿನಃ ಅದು ಸ್ವಲ್ಪ ಶಾಸ್ತ್ರಜ್ಞಾನವನ್ನು ಅವನು ಪಡ್ಕೊಂಡ, ನಿತ್ಯಾನಿತ್ಯ ವಸ್ತು ವಿವೇಕ ಬಂತು, ಅವನಿಗೆ ಆತ್ಮನಿಗೆ ಸಹಾಯವಾಗತಕ್ಕಂಥ ಮಾರ್ಗ ಇವನಿಗೆ ತಿಳಿಯಿತು ಅಂತಂದಾಗ, ಎರಡನೇ ಜ್ಞಾನಿನಃ ಬ್ರಹ್ಮದರ್ಶನೇನ ಭವತಿ. ಈ ಆತ್ಮ ಸಾಕ್ಷಾತ್ಕಾರ ಅಂತ, ಆತ್ಮದರ್ಶನ ಅಂತಿದೆಯಲ್ಲ, ಇದನ್ನ ಪಡ್ಕೊಳ್ಳೋದಕ್ಕೆ ಅವನು ಇದನ್ನ ದಾಟಿ ಮೇಲೆ ಹೋಗಬೇಕು. ದಿಸ್ ಬಿಕಮ್ ಸೆಕೆಂಡರಿ. He has achieved what he should achieve by the first course, but when he is in the second course, he need not follow this, but ಜ್ಞಾನಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು ಅಂತ ಹೇಳಿ, ಎರಡನೇ ಜ್ಞಾನದಿಂದ, ಮೊದಲನೇದು ಸ್ವಲ್ಪ ಡಿಸಿಪ್ಲಿನ್ ಇಂದ ಅಂತ ಹೇಳಿ ಇವರು, ಇದು ಮಹಾಪ್ರಯತ್ನ ಸಾಧ್ಯತ್ವ. ಇದು ತುಂಬ ಕಷ್ಟವಾದ ಕೆಲಸ. ಪೀಪಲ್ ಶುಡ್ ರೆಕಗ್ನೈಸ್ ದಿ ವ್ಯಾಲ್ಯೂ ಆಫ್ ಒಬ್ಟೈನಿಂಗ್ ದಿ ನಾಲೆಜ್ ದಟ್ ಲಿಬರೇಟ್ಸ್ ಹಿಸ್ ಮೈಂಡ್, ವಿಚ್ ಇಸ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್, ವಿಚ್ ಇಸ್ ನಾಟ್ ಗಾಟ್ ಬೈ ಸಿಂಪ್ಲಿ ಫಾಲೋ, ಉಪವಾಸ ಮಾಡು, ವ್ರತ ಮಾಡು, ನೇಮ ಮಾಡು, ಇದರಿಂದ ಬರ್ತಕ್ಕಂಥದ್ದು ಅಲ್ಲ. ಆದ್ದರಿಂದ ಇದು ಮಹಾಪ್ರಯತ್ನ ಸಾಧ್ಯಂ ಇತಿ. ನನು ಇಂದ್ರಿಯ ಜಯಾರ್ಥಂ ಕಿಂ ನಿರಾಹಾರತ್ವರೂಪ ಮಹಾಪ್ರಯತ್ನೇನ ಪ್ರತ್ಯಾಹಾರಾದಿ ಸಾಧಾರಣ ಯತ್ನೇನಾಪಿ ತತ್ಸಂಭವಾತ್. ಇನ್ನೊಂದು ಹಾಕ್ತಾರೆ, ಈ ನಿರಾಹಾರ ಅಂತ ನಾವು ದೊಡ್ಡದಾಗಿ ಹೇಳ್ತೀರಲ್ಲ, ಸ್ವಲ್ಪ ಆಹಾರ, ಯುಕ್ತಾಹಾರ ಅಂತ, ಇದನ್ನ ಯಾಕೆ ಹೇಳ್ತಾ ಇದ್ದೀರಿ? ನಾವು ಯೋಗದಲ್ಲಿ ಪ್ರತ್ಯಾಹಾರ ಅಂತ ಮಾಡ್ತೀವಿ, ಪ್ರತ್ಯಾಹಾರ ಅಂತ ಮಾಡಿ ಪ್ರಾಣಾಯಾಮ ಆದ್ಮೇಲೆ ಪ್ರತ್ಯಾಹಾರ ಅಂತ ಮಾಡ್ತೀವಲ್ಲ, ಇದರಿಂದ ಇಂದ್ರಿಯ ಅಂತ ಬಂದುಬಿಡುತ್ತಲ್ಲ, ಇಷ್ಟೆಲ್ಲ ಯಾಕೆ ವ್ರತ ಗೀತ ಯಾಕೆ ಮಾಡಬೇಕು? ಅಥವಾ ಉಪವಾಸಾದಿಗಳನ್ನ, ಅಲ್ಪಾಹಾರವನ್ನು ಯಾಕೆ ಮಾಡಬೇಕು? ತಥಾ ಕಿಂ ಬ್ರಹ್ಮಾಪರೋಕ್ಷ ಜ್ಞಾನೇನ, ಅಥವಾ ಈ ಮೊದಲನೇ ಹಂತ ಇದೆಯಲ್ಲ, ಇಷ್ಟು ಸಾಕು ನಮ್ಗೆ ಇಂದ್ರಿಯ ಆಗುತ್ತೆ. ಉಪವಾಸ ಇರ್ತೀವಿ, ಯುಕ್ತಾಹಾರ ವಿಹಾರ ಅಂತ ಏನಿದೆಯೋ ಅದು ಮಾಡ್ಕೊಳ್ತೀವಿ. ತಿರುಗಿ ಶಾಸ್ತ್ರವನ್ನೆಲ್ಲ ಓದಿ ಬ್ರಹ್ಮಜ್ಞಾನ ಯಾಕೆ ಪಡ್ಕೊಳ್ಬೇಕು ನಾವು ಅಂತಂದ್ರೆ, ನಿತ್ಯಾನಿತ್ಯ ವಸ್ತು ವಿವೇಕ ಜ್ಞಾನೇನಾಪಿ ರಾಗ ನಿವೃತ್ತಿ ಉಪಪತ್ತೇ ಇತ್ಯತಃ. ಈ ನಿತ್ಯಾನಿತ್ಯ ವಸ್ತು ವಿವೇಕ ಜ್ಞಾನ ಬಂದ ಮೇಲೂ ಕೂಡ ಕಾಲಜಾರು ಬೀಳುವಂತಹ ಸಂಭವ ಇದೆ ಅಂತ ಮುಂದಿನ ಶ್ಲೋಕದಲ್ಲಿ ತೋರಿಸ್ತಾ ಇದ್ದಾರೆ. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಇದು ಮಹಾಭಾರತದಲ್ಲಿ ಬಲವಾನಿಂದ್ರಿಯ ಗ್ರಾಮೋ ವಿದ್ವಾಂಸಮಪಿ ಕರ್ಷತಿ. ಇಂದ್ರಿಯಗಳನ್ನು ನೀವು ಇಷ್ಟು ಲಘುವಾಗಿ ನೋಡಬೇಡಿ, ಇಂದ್ರಿಯಗಳಿಗೆ ಬಹಳ ಸಾಮರ್ಥ್ಯ ಇದೆ. ಬಲವಾನ್ ಇಂದ್ರಿಯ ಗ್ರಾಮ, ಈ ಇಂದ್ರಿಯಗಳು ಅಂತ ತುಂಬ ಶಕ್ತಿಯುಕ್ತವಾದದ್ದು. ಇದು ವಿದ್ವಾಂಸಮಪಿ ಕರ್ಷತಿ, ವಿದ್ವಾಂಸನನ್ನು ಕೂಡ ಅದು ಸೆಳೆದು ತಮ್ಮ ಬುಟ್ಟಿಯಲ್ಲಿ ಹಾಕೊಂಡು ಬಿಡುತ್ತೆ. ಅಂದ್ರೆ ವಿದ್ವಾಂಸರನ್ನೇ ಹಾಕೊಳ್ಳೋದು ಅಂತ ಅವ್ರಿಗೆ ಗೊತ್ತಿಲ್ಲ. ಇವಾಗ ವಿದ್ವಾಂಸರನ್ನೂ ಕೂಡ ಅದು ಬೀಳಿಸ್ಬಿಡುತ್ತೆ. ಅದನ್ನ ಇಲ್ಲಿ ಹೇಳ್ತಾರೆ, ಯತತಃ ಅಪಿ, ಯಾರು ತಮ್ಮ ಇಂದ್ರಿಯ ಜಯ ಮಾತ್ರ ನೋಡಿಕೊಂಡು ವ್ರತಾದಿಗಳನ್ನು ಮಾಡ್ತಾ, ಉಪವಾಸಾದಿಗಳನ್ನು ಮಾಡ್ತಾ, ಅಲ್ಪಾಹಾರವನ್ನು ಸ್ವೀಕಾರ ಮಾಡ್ತಾ, ಸಾಧಾರಣ ಯತ್ನ ಅಂತ ಮಾಡ್ತಾ ಇರ್ತಾರಲ್ಲ, ಇವರು ಯತತಃ ಅಪಿ, ಹೀಗೆ ಯತ್ನ ಮಾಡ್ತಿರೋರನ್ನು ಕೂಡ ವಿಪಶ್ಚಿತ, ಅವರಿಗೆ ತಿಳುವಳಿಕೆ, ಶಾಸ್ತ್ರ ಓದಿ ತಿಳುವಳಿಕೆಯೂ ಇದೆ. ಈ ವಿಪಶ್ಚಿತ ಅಂತನ್ನೋದಕ್ಕೆ ವೇದಾಂತ ದೇಶಿಕರು ಶಾಸ್ತ್ರಜನ್ಯ ಹೇಯೋಪಾದೇಯ ವಿವೇಕವತಃ ಅಪಿ, ಅವನು ಶಾಸ್ತ್ರದ ಬದನೆಕಾಯಿ ಗೊತ್ತು ಅವನಿಗೆ. ಇದರಲ್ಲಿ ಹೇಯ ಯಾವುದು, ಉಪಾದೇಯ ಯಾವುದು, ಏನು ಮಾಡಬೇಕು, ಏನು ಬಿಡಬೇಕು, ಇದೆಲ್ಲ ಗೊತ್ತಿದ್ದವನು ವಿಪಶ್ಚಿತ, ತಿಳುವಳಿಕೆ ಇರೋನು.
ಈ ತಿಳುವಳಿಕೆ ಇರೋನು ಕೂಡ ಯತತಃ ಅಪಿ ಹೀಗೆ ಶಾಸ್ತ್ರ ಓದಿ ಒಂದು ತಿಳುವಳಿಕೆಯನ್ನು ಸಂಪಾದನೆ ಮಾಡಿಕೊಂಡ್ರು ಸಾಧಾರಣ ಯತ್ನವನ್ನು ಮಾಡ್ತಾ ಇರುವನು ಕೂಡ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಈ ಮನಸ್ಸನ್ನ ಇಂದ್ರಿಯಗಳು ಪ್ರಮಾಥೀನಿ ಅಂದ್ರೆ ಕ್ಷೋಭಕರಾಣಿ, ಬಾಯ್ಸ್ಟರಸ್, ಅದ್ರ ಕ್ಷೋಭೆಯನ್ನು ಉಂಟು ಮಾಡೋದಕ್ಕೆ ಸಮರ್ಥವಾದಂತಹದ್ದು ಪ್ರಮಾಥೀನಿ. ಇಂದ್ರಿಯಾಣಿ ಪ್ರಮಾಥೀನಿ. ದಿ ಸೆನ್ಸ್ ಆರ್ಗನ್ಸ್ ಆರ್ ಕೇಪಬಲ್ of agitating the individual. They force the mind into their home. ಹರಂತಿ ಪ್ರಸಭಂ ಮನಃ. ಮನಸ್ಸನ್ನ ಬಲವಂತವಾಗಿ ತಮ್ಮ ಕಡೆ ಸೆಳೆಕೊಳ್ಳುತ್ತೆ. ಯತತಃ ಅಪಿ ವಿಪಶ್ಚಿದಪಿ. ಅವನು ವಿದ್ವಾಂಸನೇ ಹೌದು, ಸಾಧಾರಣ ಯತ್ನವನ್ನು ಮಾಡ್ತಾ ಇದ್ದಾನೆ. ಮನಸ್ಸು ಮಾತ್ರ ಇಂದ್ರಿಯಗಳ ವಶದಲ್ಲಿರೋದು ಸಾಧ್ಯ, ಇಂದ್ರಜೀಯ ಅಂತ ಆಗಲಾರದು. ಇದು ತುಂಬ ಇಂಪಾರ್ಟೆಂಟ್. ಬಹಳ ಜನ ಇದನ್ನ ನೋಡಬೇಕಾದದ್ದು. ಇದು ನಮ್ಮಲ್ಲಿ ಹೇಳ್ತಾರಲ್ಲ ಸಾಮಾನ್ಯ, ವಿದ್ಯೆಗೆ ನಮಸ್ಕಾರ ಬುದ್ಧಿ ಬೆಂಕಿ ಹಚ್ಚ ಅಂತ. ಆದ್ರೆ ಇದು ವಿಪಶ್ಚಿತ ಆದರೂ ಯತತಃ ಅಪಿ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಆದ್ದರಿಂದ ಸುಮ್ಮನೆ ಏನೋ ಸಾಧಾರಣವಾಗಿ ಯತ್ನ ಮಾಡ್ತೀವಿ ನಾವು, ಒಂದು ಏಕಾದಶಿ ಉಪವಾಸ ಮಾಡಿದ್ರೆ ಸಾಕು ಅಂತನ್ನೋದ್ರಿಂದ ಸಾಧ್ಯ ಇಲ್ಲ. ಬಹುಯತ್ನತಃ ಶಕ್ಯಾನಿ ಅತಃ ಯತ್ನಂ ಕುರ್ಯಾತ್. ಇದು ಬಹಳ ಯತ್ನದಿಂದ ಆಗಬೇಕಾಗಿದ್ದು, ಇಷ್ಟಕ್ಕೆ ನಿಲ್ಲಿಸ್ತಕ್ಕದ್ದಲ್ಲ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತಗಾಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ತಾನಿ ಇಂದ್ರಿಯಾಣಿ ಸಂಯಮ್ಯ. ಯಾತಕ್ಕೆ ಅಂದರೆ ಛಿದ್ರಾನ್ವೇಷಣ ಪರಾಣಿ ಕಂಚಿದ ಅವಕಾಶಂ ಲಬ್ಧ್ವಾ ಹರಂತೆ ಪ್ರಥಮಂ ಮನಃ. ಮನಸ್ಸನ್ನ ಇದು ಯಾವಾಗ ಸೆಳ್ಕೊಳ್ಳುತ್ತೆ ಇಂದ್ರಿಯಗಳು ಅಂತಂದ್ರೆ, ಅದು ಛಿದ್ರಾನ್ವೇಷಣ ಪರಾಣಿ. ಎಲ್ಲಿಯಾದರೂ ಒಂದು ಒಡಕಿದೆಯೋ, ವೀಕ್ ಮೊಮೆಂಟ್ ಇದೆಯೋ, ಎಲ್ಲಿಯಾದರೂ ಒಂದು ಸಂಧಿ ಸಿಗುತ್ತೋ ಅಂತ ನೋಡ್ತಾ ಇರುತ್ತೆ ಇಂದ್ರಿಯಗಳು. ಮನಸ್ಸಿನಲ್ಲಿ ಎಷ್ಟು ಬಿಗಿ ಹಿಡಿದು ನಮ್ಮ ಮನಸ್ಸನ್ನು ನಾವು ನಿಲ್ಲಿಸ್ಕೊಂಡ್ರೂ ಕೂಡ ಇಂದ್ರಿಯಗಳು ದೇ ವಿಲ್ ಬಿ ಕಾನ್ಸ್ಟೆಂಟ್ಲಿ ಲುಕಿಂಗ್ ಫಾರ್ ಲೂಪ್ ಹೋಲ್ಸ್. ಛಿದ್ರಾನ್ವೇಷಣ ಪರ. ಛಿದ್ರ ಅಂದ್ರೆ ಸಂದು, ಅನ್ವೇಷಣ ಅಂದ್ರೆ ಹುಡುಕೋದು. ಇಂದ್ರಿಯಗಳು ಪ್ರಮಾಥೀನಿ, ದೇ ಆರ್ ವೆರಿ ಮಿಸ್ಚಿವಸ್ ಇನ್ ದರ್ ಇಂಟೆಂಟ್. ಛಿದ್ರಾನ್ವೇಷಣ ಪರಾನಿ ಕಂಚಿದ ಅವಕಾಶಂ ಲಬ್ಧ್ವಾ. ಸ್ವಲ್ಪ ಅವಕಾಶ ಸಿಗುತ್ತು ಅಂತಂದ್ರೆ ಹರಂತೆ ಪ್ರಥಮ ಮನಸ್ಸನ್ನು ಸೆಳೆಕೊಂಡು ಬಿಡುತ್ತೆ. ಇದು ಈ ಬುದ್ಧನ ಕಥೆಯಲ್ಲಿ ದೇರ್ ಇಸ್ ದಿ ಸಿಂಬಾಲಿಸಮ್ ಆಫ್ ಎ ಮಾರ. ಮಾರ ಅಂದರೆ ಮನ್ಮಥ. ಮನ್ಮಥ ಅಂದರೆ ಆಲ್ ಅವರ್ ಡಿಸೈರ್ಸ್ ಪರ್ಸಾನಿಫೈ. ಇದನ್ನು ಮಾರ. ಇವನು ಬುದ್ಧ ಗೌತಮನಾದವನು, ಇವನಿಗೇನೋ ಒಂದು ವೈರಾಗ್ಯ ಬಂದು ಮನೆ ಬಿಟ್ಟು ಹೋಗ್ತಾನಲ್ಲ, ಆಗ್ಲೇನೆ ಮನೆ ಬಿಟ್ಟು ಹೋಗೋವಾಗ್ಲೇನೆ ಮಾರ ಬಂದಂತೆ. ಮಾರ ಬಂದು ಇಲ್ಲಿಯವರೆಗೆ ಯಾರು ಸಂಸಾರದಿಂದ ದಾಟಿಕೊಂಡು ಹೋಗಿದ್ದಾರೆ, ನೀನು ಯಾಕೆ ಅಸಾಧ್ಯವಾದದ್ದನ್ನು ಯಾಕೆ ಪ್ರಯತ್ನ ಪಡ್ತಾ ಇದ್ದೀಯಾ? ಸುಖವಾಗಿದ್ದೀಯಾ? ನೀನು ರಾಜಪುತ್ರ, ನಿನಗೆ ಒಂದು ಅರಮನೆ ಇದೆ, ಹೆಂಡತಿ ಇದ್ದಾಳೆ, ಒಂದು ಮಗು ಇದೆ, ನೀನು ಸುಖವಾಗಿರೋದು ಬಿಟ್ಟು ಇದನ್ನ ಯಾಕೆ ದುಸ್ಸಹ, ಇದನ್ನು ಕಷ್ಟವಾದದ್ದನ್ನು, ಅಸಾಧ್ಯವಾದದ್ದನ್ನು ಯಾಕೆ ಮಾಡೋದಕ್ಕೆ ಹೊರಟಿ ಅಂಥೇಳಿ ಮೊದಲನೇ ಪ್ರಲೋಭನೆ, ಟೆಂಪ್ಟೇಷನ್. ಅದೇನು ದಿಸ್ ಟೇಲ್ ಆಫ್ ದಿ ಬುದ್ಧಾಸ್ ಲೈಫ್ ಈಸ್ ಅ ರಿಫ್ಲೆಕ್ಷನ್ ಆಫ್ ವಾಟ್ ಹ್ಯಾಪನ್ಸ್ ಟು ಆಲ್ ಆಫ್ ಅಸ್. ಈ ಟೆಂಪ್ಟೇಷನ್ಸ್ ಹೇಗೆ ಬರುತ್ತೆ. ಆಗ ಮೊದಲನೇ ಸರ್ತಿ ಮಾರ ಬಂದಂತೆ. ಅವನು ಆ ಬುದ್ಧ ಡಿಡ್ ನಾಟ್ ಈಟ್ ಟು ಹಿಮ್, ಹೊರಟು ಹೋಗ್ಬಿಟ್ಟ. ಹೊರಟೋದ ಮೇಲೆ ಅವನು ಇಬ್ಬರು ರುದ್ರಕಾರಾಮ ಮತ್ತು ರುದ್ರಕ ರಾಮಪುತ್ರ ಆಲಾರ ಕಾರಾಮ ಇಬ್ಬರ ಹತ್ರ ಅವನು ಓದ್ತಾ ಇದ್ದಾಗ ಇವನಿಗೆ ಅಧ್ಯಯನ ಮಾಡ್ತಾ ಇದ್ದ, ಸಾಂಖ್ಯ ಯೋಗವನ್ನು ಅಧ್ಯಯನ ಮಾಡಿದಾಗ ಮನಸ್ಸಿಗೆ ಸಮಾಧಾನ ಇಲ್ಲ. ಮಾರ ಎರಡನೇ ಸರ್ತಿ ಬಂದ. ನೋಡಿದ್ಯಾ, ನಾನು ಮೊದಲು ಹೇಳಿದ್ರೆ ಕೇಳಲಿಲ್ಲ ನೀನು. ಈ ಇಬ್ಬರು ಗುರುಗಳ ಹತ್ರ ಎಷ್ಟು ಕಾಲ ಕಲಿತಿ ನಿನ್ಗೆ ಏನು ಪ್ರಯೋಜನ ಆಯ್ತು? ನನಗೆ ಮುಂದೆಯೂ ಇದನ್ನೇ ತಿಳ್ಕೊ, ಈಗಲಾದರೂ ಹಿಂದಕ್ಕೆ ಹೋಗು, ನಾಟ್ ಮಚ್ ಇಸ್ ಲಾಸ್ಟ್, ಗೋ ಬ್ಯಾಕ್ ಟು ಕಪಿಲ ವಸ್ತು. ಎರಡನೇ ಸರ್ತಿ ಹೇಳ್ತಾರೆ. ಬುದ್ಧ ಡಿಡ್ ನಾಟ್ ಈಲ್ಡ್. ಕಡೆಗೆ ಮೂರನೇ ಸರ್ತಿ ಉರುವಿಲ್ವದಲ್ಲಿ ತಪಸ್ ಮಾಡ್ತಾ ಇದ್ದ. 7 ವರ್ಷ ತಪಸ್ ಮಾಡ್ದ.
ಆ ತಪಸ್ ಮಾಡ್ತಾ ಇದ್ದಾಗ ಇವನು ಮಾರ ಎಲ್ಲಿಯಾದರೂ ಒಂದು ವೀಕ್ ಮೊಮೆಂಟ್ ಸಿಗುತ್ತೋ ಇವನಿಗೆ ಅಂತ ಹೇಳಿ ಕಾಯ್ತಾ ಇದ್ದ. ಒಂದು ಸಾರ್ತಿ ಇವನು ತುಂಬಾ ತಪಸ್ ಮಾಡಿ ನಡೆಯೋದಕ್ಕೆ ತ್ರಾಣಿ ಇಲ್ಲದೆ ಬಿದ್ದಾಗ ಆಗ ಮಾರ ಬಂದು ಹೇಳ್ದ, ಆಕಾಶೇ ಗಂಠಿಕರಣ ಕಾಲೋಗಿಯ, ನೀನು ಆಕಾಶದಲ್ಲಿ ಗಂಟು ಹಾಕೋ ಕೆಲಸ ಮಾಡ್ತಾ ಇದೆಯಲ್ಲ ನೀನು, ಇದರಿಂದ ಏನು ಯಾರಾದರೂ ಮುಕ್ತಿ ಪಡ್ಕೊಂಡವ್ರು ಇದ್ದಾರೆ ಈ ಲೋಕದಲ್ಲಿ, ನೀನು ಯಾಕೆ ಸುಮ್ಮನೆ ಹೀಗೆ ಕಷ್ಟಪಡ್ತಾ ಇದ್ದೀಯಾ ಅಂತ ಕೇಳಿದ. ಆಗ ದಿ ಲಾಸ್ಟ್ ನೆಟ್ ಆಫ್ ಟೆಂಪ್ಟೇಷನ್, ಬುದ್ಧ ಅದಕ್ಕೂ ಈಡಾಗಲಿಲ್ಲ. ಕಡೆಗೆ ಅವನಿಗೆ ಸಂಬೋಧಿ ಬಂತಲ್ಲ, ಬೋಧಿವೃಕ್ಷದ ಕೆಳಕ್ಕೆ ಬಂದ, ಆವಾಗ ಮಾರ ಅವನು ಬುದ್ಧನಿಗೆ ಹೇಳ್ತಾನಂತೆ, ಸಪ್ತವಸ್ಸಾನಿ ಭಗವಂತಂ ಅನುಬಂಧಿ ಪದಾಪದಂ ಓದಾರಂ ನಾದಿಗಚ್ಛಿಸ್ಸಂ ಸಂಬುದ್ಧಸ್ಸ ಸತೀಮತು. ಇವನನ್ನು 7 ವರ್ಷ ಎಡಬಿಡದೆ ಹಿಂಬಾಲಿಸಿದ್ದೇನೆ. ಸಪ್ತವಸ್ಸಾನಿ ಭಗವಂತಂ ಅನುಬಂಧಿ ಪದಾಪದಂ, ಅವನ ಹೆಜ್ಜೆ ಹೆಜ್ಜೆಗೆ ಅವನು ಕೂತಾಗ ನಿಂತಾಗ ನನಗೆಲ್ಲಾರು ಒಂದು ಸ್ವಲ್ಪ ಅವಕಾಶ ಸಿಗುತ್ತೋ ಅಂತ ಹೇಳಿ ಅವನನ್ನು ಹಿಂಬಾಲಿಸ್ತಾ ಇದ್ದಿದ್ದೆ. ದರ್ ಮೇ ಬಿ ಸಮ್ ವೀಕ್ ಮೊಮೆಂಟ್ ವೇರ್ ಐ ಕ್ಯಾನ್ ಎಂಟರ್ ಇನ್ ಟು ಹಿಮ್ ಅಂಡ್ ಆಕ್ಯುಪೈ ಹಿಮ್ ಅಂಡ್ ಮೇಕ್ ಹಿಮ್ ಗೆಟ್ ಬ್ಯಾಕ್ ಟು ದಿ ವರ್ಲ್ಡ್ ಆಫ್ ನಾರ್ಮಲ್ ಬೀಯಿಂಗ್ ಅಂತ. ಈ ವೈಟೇಜ್ ಬರುತ್ತಲ್ಲ ಫೌಸ್ಟಸ್, ಅದೇ ಈ ಎರಡರ ವರ್ಷನ್ ಆಫ್ ಫೌಸ್ಟಸ್. ಆಗ ಮಾರ ಹೇಳ್ತಾನೆ, 7 ವರ್ಷ ಬುದ್ಧರಲ್ಲಿ ಹೀಗೆ ನಾನು ಹಿಂಬಾಲಿಸಿದ್ದೆ, ಪದಾಪದಂ ಕ್ಷಣ ಕ್ಷಣಕ್ಕೆ ಅವನು ಎಲ್ಲಿಯಾದರೂ ಒಂದು ವೀಕ್ ಮೊಮೆಂಟ್ ಸಿಗುತ್ತೆ. ಹಿ ಮೈಟ್ ಡಿಸ್ಪೇರ್ ಅಂಡ್ ಹಿ ಮೈಟ್ ಗೆಟ್, ಆದರೆ ಓದಾರಂ ನಾದಿಗಚ್ಚ, ಐ ಕುಡ್ ನಾಟ್ ಎಂಟರ್ ಇನ್ ಟು ಹಿಮ್. ದೇರ್ ವಾಸ್ ನಾಟ್ ಎ ಮೊಮೆಂಟ್ ವೇರ್ ಹಿ ವಾಸ್ ನಾಟ್ ಅಲರ್ಟ್. ಸತಿ ಅಂತಂದ್ರೆ ಸ್ಮೃತಿ, ಮೈಂಡ್ಫುಲ್ನೆಸ್. ಹಿ ವಾಸ್ ಆಲ್ವೇಸ್ ಅಲರ್ಟ್. ಆಲ್ ದಿ 7 years ಹಿ ವಾಸ್ ಕಂಟಿನ್ಯೂಸ್ಲಿ ಅಲರ್ಟ್ ಅಂತ ಹೇಳಿ ಅವನು ಓಡ್ ಹೊರಟೋದ. ಇದು ಇಂದ್ರಿಯಗಳು ಮಾಡುವ ಕೆಲಸ. ಛಿದ್ರಾನ್ವೇಷಣ ಪರಾಣಿ, ಎಲ್ಲಿಯಾದರೂ ಒಂದು ವೀಕ್ ಮೊಮೆಂಟ್ ಸಿಗುತ್ತೆಯೋ, ಇದು ಚೆನ್ನಾಗಿದೆಯಲ್ಲ, ಇದು ನೋಡಿದ್ರೆ ಸಾಕು ಅಂತನ್ನೋದು. ಇವಾಗ ಎಲ್ಲೋ ಚೆನ್ನಾಗಿರೋ ಸಂಗೀತ ಸ್ವಲ್ಪ ಕೇಳೋಣ, ಮಿಕ್ಕದ ದೇವರ ಪೂಜೆ ಮಾಡೋಣ, ಇದನ್ನೊಂದು ಕೇಳ್ಕೊಳ್ಳೋಣ, ಇದೊಂದು ಟಿವಿ ಒಳಗೆ ನೋಡ್ಕೊಳ್ಳೋಣ, ಇದೆಲ್ಲ ಛಿದ್ರಾನ್ವೇಷಣ ಪರಾಣಿ. ಇದು ಕಂಚಿದ ಅವಕಾಶಂ ಲಬ್ಧ್ವಾ ಹರಂತಿ ಪ್ರಸಭಂ ಮನಃ. ಆದ್ದರಿಂದ ತಾನಿ ಸರ್ವಾಣಿ ಸಂಯಮ್ಯ, ತಾನಿ ಸರ್ವಾಣಿ ಮನಸಾ ಸಂಯಮ್ಯ ಅಂತ ಇನ್ನೊಂದಿದೆ. ಆದ್ದರಿಂದ ಇಂದ್ರಿಯಗಳ ಮೇಲೆ ಮನಸ್ಸನ್ನ ಹಿಡಿತವನ್ನು ಯಾವಾಗಲೂ ಇರಿಸಿಕೊಂಡು ಸರ್ವಾಣಿ ಸಂಯಮ್ಯ ವಶೀಕೃತ್ಯ ಪ್ರಥಮಂ ಬುದ್ಧಿಯಿಂದ ಇಂದ್ರಿಯಗಳನ್ನ ಸೆರೆ ಹಿಡಿದು ಬಿಗಿ ಹಿಡಿದು ಯುಕ್ತ ಆಸೀತ ಮತ್ಪರ. ಯುಕ್ತ ಆಸೀತ, ಅವನು ಯುಕ್ತನಾಗಿರತಕ್ಕದ್ದು. ಯುಕ್ತನಾಗಿರತಕ್ಕದ್ದು ಅಂತ ಅನ್ನೋದಕ್ಕೆ 6ನೇ ಅಧ್ಯಾಯದಲ್ಲಿ 17ನೇ ಶ್ಲೋಕ ಯುಕ್ತ ಯೋಗಯುಕ್ತ ಅಂತ ಒಂದು ಮಾತು ಬರುತ್ತೆ. ಮತ್ತು ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಕರ್ಮಸ್ಯ ಚೇಷ್ಟಸು. ಆದ್ದರಿಂದ ಯುಕ್ತ ಅಂತನ್ನೋ ಮಾತು ಯೋಗಯುಕ್ತ ಅಥವಾ ಔಚಿತ್ಯ ಜ್ಞಾನ ಇರತಕ್ಕವನು, ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇರತಕ್ಕಂಥವನು. ಸ ಯುಕ್ತ ಆಸೀತ ಮತ್ಪರ. ಇಲ್ಲಿ ಒಂದು ಪಾಠಾಂತರ ಇದೆ, ಕಾಶ್ಮೀರ ಪಾಠದಲ್ಲಿ ತತ್ಪರ ಅಂತಿದೆ. ಯುಕ್ತ ಆಸೀತ ತತ್ಪರ ಅಂದ್ರೆ ಯಾರ ಬುದ್ಧಿ ಇಂದ್ರಿಯಗಳನ್ನೆಲ್ಲ ನಿಗ್ರಹ ಮಾಡ್ತಾ ಇದೆಯೋ ಇದರಲ್ಲಿ ತೊಡಗಿ ನಿಂತಿದ್ದು ತತ್ಪರ. ಸಂಯಮ್ಯ ಅಂತ ಅನ್ನೋದಕ್ಕೆ ತತ್ಪರ ಅಡ್ಜೆಕ್ಟಿವ್ ಕ್ವಾಲಿಫೈಸ್. ಬುದ್ಧಿಯ ಸಂಯಮ್ಯ, ಬುದ್ಧಿಯನ್ನು ಕ್ವಾಲಿಫೈ ಮಾಡೋದು ತತ್ಪರ. ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ಇನ್ನೊಂದು ಸಾರಿ ಬುದ್ಧವು ಶರಣಮನ್ವಿಚ್ಛ ಅಂತ ಮಾತು ಬರುತ್ತೆ. ಬುದ್ಧಿ, ಇದಕ್ಕೆ ಬುದ್ಧಿ ಯೋಗ ಅಂತಲೇ ಹೆಸರು ಕೂಡ ಕೊಟ್ಟಿದ್ದಾರೆ. ಆದ್ರಿಂದ ತತ್ಪರ ಯುಕ್ತ ಅಂದ್ರೆ ಬುದ್ಧಿ ಯೋಗದಲ್ಲಿ ನಿಂತು ಅಂತ ಒಂದು ಅರ್ಥ ಕಾಶ್ಮೀರ ಪಾಠದಲ್ಲಿ ಹೇಳ್ತಾರೆ. ಇಲ್ಲಿ ಮತ್ಪರ ಅಂತಂದ್ರೆ ಬೀಯಿಂಗ್ ಡಿವೋಟೆಡ್ ಟು ಮೀ ಅಂತನೂ ಅರ್ಥ ಮತ್ಪರ. ದಾಕ್ಷಿಣಾತ್ಯ ಪಾಠದಲ್ಲೆಲ್ಲ ಮತ್ಪರ ಅಂತ ಇದೆ. ಇಲ್ಲಿಯವರೆಗೆ ಕೃಷ್ಣ ತಾನ ದೇವರು ಭಗವಂತ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತನೋ ಧಾಟಿ ಬರುತ್ತಲ್ಲ, ಅದು ಇಲ್ಲಿವರೆಗೆ ಎಲ್ಲಿ ಬಂದಿಲ್ಲ. ಕೃಷ್ಣ ಕಂಟಿನ್ಯೂಸ್ ಟು ಲುಕ್ ಅಪಾನ್ ಹಿಮ್ಸೆಲ್ಫ್ ಆಸ್ ಎ ಫ್ರೆಂಡ್, ಆಸ್ ಎ ಕೌನ್ಸಿಲರ್ ಟು ಅರ್ಜುನ. ಇಲ್ಲಿವರೆಗೆ ಅವನನ್ನ
ನಾನು ದೇವರು ಅಂತ ಹೇಳಿಕೊಳ್ಳುವಂತಹ ಒಂದು ಬಂದಿಲ್ಲ. ಇಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಮತ್ಪರಃ ಯುಕ್ತ ಆಸೀತ. ಇಲ್ಲಿ ಈ ಥಿಯಿಸ್ಟಿಕ್ ವ್ಯಾಖ್ಯಾನಿಕ ರಾಮಾನುಜರು ಮಧ್ವಾಚಾರ್ಯ ಎಲ್ಲ ಏನು ಹೇಳ್ತಾರೆ, ಯುಕ್ತ ಆಸೀತ ಅಂದ್ರೆ ಯೋಗಯುಕ್ತನಾಗಿ ಇರತಕ್ಕದ್ದು. ಇದು ಯಾವ್ದ್ರಿಂದ ಸಾಧ್ಯವಾಗುತ್ತೆ? ಮತ್ಪರ, ವೆನ್ ಯು ಆರ್ ಡಿವೋಟೆಡ್ ಟು ದಿ ಗಾಡ್. ಸೊ ಡಿವೋಷನ್ ಟು ಗಾಡ್ ಇಸ್ ಒನ್ ಆಫ್ ದಿ ಮೀನ್ಸ್ ಆಫ್ ಸೆಟ್ಲಿಂಗ್ ಯುವರ್ ಮೈಂಡ್. ಅಂದ್ರೆ ಬುದ್ಧಿ ಯೋಗದಲ್ಲಿ ಮತ್ಪರತ್ವ ಅಂತ ಇರಬೇಕು. ಇಲ್ಲಿ ಏನು ಹೇಳ್ತಾರೆ, ಅಹಂ ಏವ ಭಗವಾನ್ ಕೃಷ್ಣ ಏವ ಪರಃ ಸರ್ವೋತ್ಕೃಷ್ಟ ಯಸ್ಯ ಸ ಮತ್ಪರಃ. ನಾನು ಕೃಷ್ಣ ಸರ್ವೋತ್ಕೃಷ್ಟನಾದವನು, ಈ ಎಲ್ಲವನ್ನು ಬಿಟ್ಟು ಅವನಲ್ಲಿ ಮನಸ್ಸನ್ನು ತೊಡಗಿಸಬೇಕು ಅಂತನ್ನೋ ಭಾವನೆಯಿಂದ ಮತ್ಪರಃ. ರಾಮಾನುಜಾಚಾರ್ಯರು ಚೇತಸಃ ಶುಭಾಶ್ರಯಭೂತೆ ಆತ್ಮನಿ, ಅವರು ಈ ಆತ್ಮದರ್ಶನ ಅಂತನ್ನೋದು ಇಲ್ಲಿ ಯೋಗ ಹೇಳ್ತಾ ಇರೋದು. ಮತ್ ಅಂತನ್ನೋದು ಅಹಂ ಅಂತನ್ನೋದಕ್ಕೆ ಒಂದು ವಿಭಕ್ತ್ಯಂತರವಾಗಿ ಮತ್ ಅಂತ ಹೇಳಿದ್ದಾರೆ. ಅಹಂ ಏವ ಪರ, ಆತ್ಮ ಏವ ಪರಃ. ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ಬರುತ್ತಲ್ಲ, ಇಂದ್ರಿಯಾಣಿ ಪರಾಣ್ಯಾಹುಹು ಅಂತೆಲ್ಲ ಒಂದು ಕಡೆಯಲ್ಲಿ ಆತ್ಮ ಮಹಾನ್ ಪರಃ. ಇದೆಲ್ಲಕ್ಕಿಂತ ಹೈರಾರ್ಕಿಕಲಿ ದಿ ಹೈಯೆಸ್ಟ್ ಇದು ಆತ್ಮ. ಆದ್ರಿಂದ ಮತ್ಪರಃ ಅಂತನ್ನೋದಕ್ಕೆ ಆತ್ಮಪರಃ. ಆತ್ಮದರ್ಶನಕ್ಕೆ ಇವನು ತವಕವನ್ನು ಹೊಂದಿ ನನಗೆ ಬೇಕಾದದ್ದು ಆತ್ಮದರ್ಶನ ಅಂತನ್ನೋ ದೃಷ್ಟಿಯಿಂದ ಇಲ್ಲಿ ರಾಮಾನುಜಾಚಾರ್ಯರು ಹೇಳ್ತಾರೆ, ಅವರು ಕೋಟ್ ಮಾಡ್ತಾರೆ ಇದನ್ನು 5ನೇ ಅಧ್ಯಾಯದಲ್ಲಿ 23ನೇ ಶ್ಲೋಕವನ್ನು ಕೋಟ್ ಮಾಡಿ, ಶಕ್ನೋತಿ ಹೈ ವಯಸ್ಸೋಢಂ ಪ್ರಾಕ್ಷರೀರ ವಿಮೋಕ್ಷಣಾದ್ ಕಾಮಕ್ರೋಧೋದ್ಭವಂ ಯುವೇಗಂ ಸ ಯುಕ್ತ ಸ ಸುಖೀ ನರಃ. ಯಾರು ದೇಹವನ್ನು ಬಿಡೋದಕ್ಕೆ ಮೊದಲೇನೆ ಅಂದ್ರೆ ಪ್ರಾಕ್ ಶರೀರ ವಿಮೋಕ್ಷಣಾತ್, ದೇಹವನ್ನು ಬಿಡೋದಕ್ಕೆ ಮೊದಲೇನೆ ಯಹ ಸೋಢುಂ ಶಕ್ನೋತಿ, ಸಹಿಸಿಕೊಳ್ಳೋದಕ್ಕೆ ಯಾರಿಗೆ ಶಕ್ತಿ ಇದೆಯೋ ಯಾವುದನ್ನ, ಕಾಮ ಕ್ರೋಧ ಉದ್ಭವಂ ವೇಗಂ, ದಿ ಬಿಗ್ flood of impulses that come up as a result of kama and krodha. Kama krodha vega udbhavam, ye udbhavam vegam yaha shaknoti sodhum. ಈ ವೇಗ ಕಾನ್ಸ್ಟೆಂಟ್ ಆಗಿ ಬರ್ತಾ ಇರುತ್ತಲ್ಲ ಇಂದ್ರಿಯಗಳ ಮೂಲಕವಾಗಿ ವಿಷಯಾಭಿಲಾಷೆ ಅಂತ ಬಂದು ಇದು ಆತ್ಮನನ್ನ ಜಾಡಿಸ್ಕೊಂಡು ಹೋಗುವಂತಹದ್ದಿರುತ್ತಲ್ಲ, ಇದನ್ನ ಯಾರು ತಡೆಯೋದಕ್ಕೆ ಶಕ್ತನಾಗಿರ್ತಾನೋ ಸ ಯುಕ್ತ, ಇವನು ಯುಕ್ತ. ಇಲ್ಲಿ ಸಂಯಮ್ಯ ಯುಕ್ತ, ಇದು ಯುಕ್ತ ಯಾವ ಯುಕ್ತ? ರಾಮಾನುಜಾಚಾರ್ಯರು ಇದನ್ನು ಕೋಟ್ ಮಾಡಿ ಆ ಯುಕ್ತ, ಯುಕ್ತ ಅಂತ ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್ ಅಲ್ಲಿದೆ. ಸ ಯುಕ್ತ ಸ ಸುಖೀ ನರ, ಅವನೇ ಸುಖಿಯಾದವನು. ಅಂದರೆ ಇಲ್ಲಿ ಆತ್ಮದರ್ಶನ ಅಂತನ್ನೋದು ವಶ್ಯೇಂದ್ರಿಯವನಃ ಆತ್ಮದರ್ಶನಾಯ ಪ್ರಭವತಿ. ಯಾರ ಇಂದ್ರಿಯಗಳು ಮನಸ್ಸು ತನ್ನ ವಶದಲ್ಲಿ ಇದೆಯೋ ಅವನು ಮಾತ್ರ ಆತ್ಮದರ್ಶನ ಅಂತ ಮಾಡಬಲ್ಲ. ಆತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಈ ಇಂದ್ರಿಯ ಜಯ ಅಂತಾಗಿ ಮನಸ್ಸಿನ ಮೇಲೂ ಒಂದು ಜಯವನ್ನ ಯಾರು ಪಡ್ಕೊಂಡಿರ್ತಾರೋ ಇವರಿಗೆ ಈ ಆತ್ಮದರ್ಶನ ಅಂತನ್ನೋದು ಸಾಧ್ಯ. ಏವಂ ಇಲ್ಲಿ ಒಂದು ಪ್ರಾಬ್ಲಮ್ ಹೇಳ್ತಾರೆ. ಏವಂ ಇಂದ್ರಿಯ ಜಯ ಆತ್ಮದರ್ಶನಾಧೀನ. ಈ ಆತ್ಮದರ್ಶನ ಅಂತ ಇಲ್ಲದೇನೆ ಇಂದ್ರಿಯ ಜಯ ಸಂಪೂರ್ಣವಾಗಿ ಸಿದ್ಧಿಸಲಾರದು. ಯು ಕಾಂಟ್ ಎಸ್ಟಾಬ್ಲಿಷ್ ಎ ಕಂಪ್ಲೀಟ್ ಹೋಲ್ಡ್ ಓವರ್ ಯುವರ್ ಸೆನ್ಸ್ ಆರ್ಗನ್ಸ್ ಅಂಡ್ ಮೈಂಡ್ ಅನ್ಲೆಸ್ ಯು ಹ್ಯಾವ್ ಎ ಗ್ಲಿಮ್ಸ್ ಆಫ್ ದಿ ಆತ್ಮ. ಓ ಆತ್ಮ ಇವನು ಅಂತನ್ನೋದನ್ನ ನಾವು ಕಂಡುಕೊಂಡ್ರೆ ಆತ್ಮದರ್ಶನ ಅಂತ ಆದರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇವೆಲ್ಲ ದೇ ಲೂಸ್ ದೇರ್ ಇಂಪಾರ್ಟೆನ್ಸ್. ಇಂದ್ರಿಯ ಜಯ ಅಂತ ತಾನಾಗಿ ಬಂದ್ಬಿಡುತ್ತೆ, ಒಂದು ಆಟೋಮ್ಯಾಟಿಕಲಿ ಇಟ್ ಹ್ಯಾಪನ್ಸ್. ವೆನ್ ಯು ಸಿ ಸಮಥಿಂಗ್ ಗ್ರೇಟರ್ ಯು ಲೂಸ್ ಇಂಟ್ರೆಸ್ಟ್ ಇನ್ ದ ಸ್ಮಾಲರ್ ಥಿಂಗ್ಸ್. ಆದ್ರಿಂದ ಇಲ್ಲಿ ಹೇಳ್ತಾರೆ ಇಂದ್ರಿಯ ಜಯ ಆತ್ಮದರ್ಶನಾಧೀನ. ಈ ಆತ್ಮದರ್ಶನ ಅಂತನ್ನೋದಕ್ಕೆ ಅಧೀನವಾಗಿ
ಇಂದ್ರಿಯ ಜಯ ಅಂತ ಬರುತ್ತೆ ತಾನೇ ತಾನಾಗಿ. ಆತ್ಮದರ್ಶನಂ ಇಂದ್ರಿಯ ಜಯಾಧೀನ. ಈ ಆತ್ಮದರ್ಶನ ಸುಮ್ಮನೆ ಎಲ್ಲಿ ಬರುತ್ತೆ? ಇಂದ್ರಿಯ ಜಯ ಅಂತ ಆದ್ಮೇಲೆ ಆತ್ಮದರ್ಶನ ಅಂತ ಬರುತ್ತೆ. ಇದು ಎರಡಕ್ಕೂ ಅನ್ಯೋನ್ಯಾಶ್ರಯ ಇದೆ. ಅಂದ್ರೆ ದಿ ಟೂ ಮಸ್ಟ್ ಬಿ ಸೈಮಲ್ಟೇನಿಯಸ್ಲಿ ಕ್ಯಾರಿಡ್ ಆನ್. ಈ ಇಂದ್ರಿಯ ಜಯದಲ್ಲಿ ಈ ಮೊದಲನೇ ಹಂತ, ಎರಡನೇದು, ಎರಡು ಒಟ್ಟೊಟ್ಟಿಗೆ ಮಾಡತಕ್ಕದ್ದು. ಮೊದಲು ಇದು ಮಾಡ್ತೀನಿ, ಅನಂತರ ಇನ್ನೊಂದು ಮಾಡ್ತೀನಿ ಅಂತ ಮಾಡತಕ್ಕದ್ದಲ್ಲ. ಇದನ್ನು ರಾಮಾನುಜಾಚಾರ್ಯರು ಹೇಳಿ, ಇತಿ ಜ್ಞಾನನಿಷ್ಠ ದುಷ್ಪ್ರಾಪ. ಎರಡೂ ಹೀಗೆ ಅನ್ಯೋನ್ಯಾಶ್ರಯವಾಗಿರೋದ್ರಿಂದ ಯಾವುದನ್ನ ಎಲ್ಲಿ ಹಿಡಿಬೇಕು ಅಂತ ಅನ್ನೋದು ಕಷ್ಟ. ದುಷ್ಪ್ರಾಪ. ಜನಗಳು ಜಾರಿ ಬೀಳೋದಿಲ್ಲೇನೆ, ಅದು ಸಾಧಕರು ಕೂಡ ಜಾರಿ ಬೀಳೋದಿಲ್ಲ. ದುಷ್ಪ್ರಾಪ ಇತಿ. ಯಾರಿಗೆ ವಶೇಹಿಯಸ್ಯ ಇಂದ್ರಿಯಾಣಿ, ಹೀಗೆ ಇಂದ್ರಿಯಗಳು ಮನಸ್ಸು ಯಾರ ವಶದಲ್ಲಿ ಇದೆಯೋ ಅವನಿಗೆ ಆತ್ಮದರ್ಶನ ಅಂತ ಆಗಿರೋ ಕಾರಣದಿಂದ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಅವನ ಪ್ರಜ್ಞೆಯನ್ನ ಸೆಟಲ್ಡ್, ಸ್ಟಡಿ, ಅಚಲವಾಗಿದೆ ಅಂತ ಹೇಳಬಹುದು. ಇನ್ನು ಈ ಇಂದ್ರಿಯ ಜಯಕ್ಕೆ ತೊಡಕುಗಳೇನು, ಅಡ್ಡಿಗಳೇನು, ಇಂದ್ರಿಯ ಜಯ ಯಾಕೆ ನಮಗೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ. ಅದೊಂದು ಸೀಕ್ವೆನ್ಸ್ ಹೇಳ್ಕೊಂಡು ಬರ್ತಾರೆ. ಇಂದ್ರಿಯಗಳ ಸ್ವರೂಪ ಏನು, ಇಂದ್ರಿಯಗಳು ಯಾಕೆ ನಮ್ಮ ಹಿಡಿದಕ್ಕೆ ಸಿಗೋಲ್ಲ. ಇಂದ್ರಿಯಗಳು ದೇ ಬಿಗಿನ್ ಟು ಆಕ್ಟ್ ಇಂಡಿಪೆಂಡೆಂಟ್ಲಿ ಆಫ್ ದಿ ಮೈಂಡ್ ಆರ್ ಮೋರ್ ಇಂಪಾರ್ಟೆಂಟ್ಲಿ ದನ್ ದಿ ಮೈಂಡ್. ಅವು ಅದು ಮನುಷ್ಯ ಇಂದ್ರಿಯ ಅಧೀನವಾಗಿರ್ತಾರೆ, ಇಂದ್ರಿಯಗಳು ಮನಸ್ಸಿನ ಅಧೀನವಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀವಿ ನಾವು. ಹಾಗಿರೋಲ್ಲ. ಇಂದ್ರಿಯಗಳೇ ದೇ ಟೇಕ್ ದಿ ಫಸ್ಟ್ ರೋಲ್ ಇನ್ ದಿಸ್ ಬಾಂಡೇಜ್. ಅದರಿಂದ ಮನಸ್ಸು ಅನಂತರದಲ್ಲಿ ಅದರ ಸೀಕ್ವೆನ್ಸ್ ಅನ್ನು ಹೇಳ್ಬೋದು. ಶುಭಾಶ್ರಯ. ಇನ್ನೇನು ಹೆಚ್ಚು ಪಾಯಿಂಟ್ಸ್ ಏನಿಲ್ಲ ಇಲ್ಲಿ. ರಾಘವೇಂದ್ರ ಸ್ವಾಮಿಗಳು ಹೇಳೋದು ಅಷ್ಟೇನೆ. ಮಹಾಪ್ರಯತ್ನೇನ ಜೇಯಾಮಿ ಅತಃ ಭಗವತಃ ಸರ್ವೋತ್ತಮತ್ವಜ್ಞಾನಪೂರ್ವಂ ತಸ್ಮಿನ್ನೇವ ನಿರಂತರಂ ಮನೋಯೋಜನಂ ಇಂದ್ರಿಯ ಜಯೇ ಮುಖ್ಯಂ ಸಾಧನಂ. ಸೊ knowing the greatness of God and involving the mind constantly in the thought of the God, ಇದು ಇಂದ್ರಿಯ ಜಯೇ ಮುಖ್ಯಂ ಸಾಧನಂ. ಇದು ಮುಖ್ಯವಾದ ಸಾಧನ. ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ಇನ್ನೂ ಒಂದು ಪಾಯಿಂಟ್ ಏನು ಹೇಳ್ತಾರೆ, ಇವಾಗ ಇಂದ್ರಿಯ ಜಯ ಮನೋಜಯ ಅಂತ ಅನ್ನೋದು ಇಟ್ಸ್ ನೆಗೆಟಿವ್ ಇನ್ ಇಂಪೋರ್ಟ್. ಮೈಂಡ್ ಹ್ಯಾಸ್ ಎ ನ್ಯಾಚುರಲ್ ಟೆಂಡೆನ್ಸಿ ಟು ಬಿ ಆಕ್ಟಿವ್. The sense organs have a natural tendency to be active. If you stop that activity, the sense organs don't know what to do and the mind does not know what to do. ಅದರಿಂದ ಮೈಂಡ್ ಒಂದು ಡಿರೆಕ್ಷನ್ ಕೊಡೋದಕ್ಕಾಗಿ ಹೀಗೆ ಒಂದು ಭಗವದ್ ಧ್ಯಾನ ಅಂತ ಅನ್ನೋದು ಬೇಕು.